ಉಡುಪಿ ಜಿಲ್ಲಾ ಅಧ್ಯಕ್ಷ. ನಮ್ಮ ಜೊತೆ ಇವತ್ತು ರಾಜ್ಯ ಖಜಾಂಚಿಯಾದಂತಹ ವಿ ಆರ್ ಮರಾಠೆ ಸರ್ ನಮ್ಮ ಜೊತೆ ಇದ್ದಾರೆ. ಹಾಗೆ ಉಡುಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಂತ ಕೃಷ್ಣ ಅವರಿದ್ದಾರೆ. ಹಾಗೂ ನಮ್ಮ ಸಮಿತಿಯ ಎಲ್ಲರೂ ಕೂಡ ನಮ್ಮ ಜೊತೆ ಇದ್ದಾರೆ. ಇವತ್ತು ಆರ್ಕಳಿಂದ ಅಧ್ಯಕ್ಷೆ ಮೇಡಮ್ ಬೈಂದೂರು ಅಧ್ಯಕ್ಷರು ಶ್ವೇತಾ ಮೇಡಮ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವತ್ತು ನಾವು ಪುರಸಭೆಗೆ ಬಂದಿದ್ದೀವಿ. ಕಾರಣ ಈ ಮೊದಲೇ ಬಂದು ನಾವು ಕೆಲವೊಂದು ಸಮಸ್ಯೆಗಳ ಬಗ್ಗೆ ನೋಡಿಕೊಂಡು ಅವರಿಗೆ ಮನವಿ ಕೊಟ್ಟಿದ್ದೀವಿ. ಆ ಮನವಿ ಬಗ್ಗೆ ಏನಾಗಿದೆ ಅಂತೇಳಿ ಕೇಳುವಂತಹ ಒಂದು ಸಮಯ ಇದು. ಏನೆಲ್ಲ ಅಪ್ಡೇಟ್ ಮಾಡಿದ್ದಾರೆ ಅಂತೇಳಿ ನಾವು ಎಲ್ಲೆಲ್ಲ ನಾವು ಅಧ್ಯಯನ ಮಾಡಿದ್ದೀವಿ. ಆಲ್ಮೋಸ್ಟ್ ಒಂದು 80% ಕೂಡ ನಮ್ಮ ಕೆಲಸವನ್ನು ನಾವು ಮಾಡಿದ್ದಾರೆ. ಈ KRS ಪಕ್ಷದಿಂದ ಹೇಳಿದ ಕೆಲವೊಂದು ಸಮಸ್ಯೆಗಳನ್ನು ಒಂದು 80% ಕೂಡ ಕೆಲಸ ಆಗಿದೆ. ಇವತ್ತು ನಮ್ಮ ಈ ನಗರಸಭೆಯಲ್ಲಿ ಏನೆಲ್ಲ ಅಪ್ಡೇಟ್ಗಳಾಗಿದೆ ಅಂತೇಳಿ ನೋಡುವ ಅಂತೇಳಿ ಬಂದಿದ್ದೀವಿ. ಓಕೆ, ಅದರಲ್ಲಿ ಓಕೆ ಸರಿ ಬನ್ನಿ. ಒಟ್ಟಿಗೆ ಪುಲೆ ಎಲ್ಲ ಒಟ್ಟಿಗೆ ರೀ. ಯಾರಿಗೆ ಸಬ್ಮಿಟ್ ಮಾಡಿದ್ದು? ನೆನಪಾಗಲಿ. ಸರ್, ನಾವು ಕಳೆದ 22 ಸೆಪ್ಟೆಂಬರ್ಗೆ ನಾವೊಂದು ಇಲ್ಲಿ ಅಭಿಯಾನ ಕಾರ್ಯಕ್ರಮ ಮಾಡಿ ಕೆಲವೊಂದು ಲೋಪದೋಷಗಳನ್ನು ನಾವು ನಿಮ್ಮ ಗಮನಕ್ಕೆ ತಂದಿದ್ದೇವೆ. ಅದಕ್ಕೆ ನೀವು ಸಹ ಹಿಂಬರ ಕೊಟ್ಟಿದ್ದೀರಿ. ಅದಕ್ಕೆ ಅಲ್ಲಿ ಏನೇನು ಅಪ್ಡೇಟ್ ಆಗಿದೆ ಅನ್ನುವಂಥದ್ದು ನಮಗೇನು ಸಿಗಲಿಲ್ಲ. ಹಾಗೆ ಫಸ್ಟ್ ಒಂದು ವೆಹಿಕಲ್ ದಿನ ಕೇಳಿದ್ರಿ. ಅಂದರೆ ವಿವಿಧ ವಿಭಾಗಗಳ ಕೊಠಡಿಗಳಿಗೆ ನಾಮಫಲಕ ಇಲ್ಲ ಅನ್ನುವಂಥದ್ದು ಕೊಟ್ಟಿದ್ದೇವೆ. ಆಮೇಲೆ ಸಿಬ್ಬಂದಿ ಅಧಿಕಾರಿಗಳ ಮೇಜಿನ ಮೇಲೆ ಹೆಸರು ಮತ್ತು ಪದನಾಮ ಡೆಸಿಗ್ನೇಷನ್ ಇಲ್ಲ ಅಂತ. ಸರ್ಕಾರಿ ನೌಕರರು ತಮ್ಮ ಕರ್ತವ್ಯ ಸಮಯದಲ್ಲಿ ಕಡ್ಡಾಯವಾಗಿ ಧರಿಸಬೇಕಾದ ಗುರುತಿನ ಚೀಟಿ ಇಲ್ಲ ಅಂತ ಹಾಕಿದ್ದೇವೆ. ನೆಕ್ಸ್ಟ್ ಹೊರಗುತ್ತಿಗೆ ನೌಕರಿಗೆ ಗುರುತಿನ ಚೀಟಿ ನೀಡಿಲ್ಲ ಅಥವಾ ಧರಿಸಿಲ್ಲ, ಅದನ್ನು ಸಹ ಕೊಟ್ಟಿದ್ದೇವೆ. ಅದರ ನೆಕ್ಸ್ಟ್ ನೌಕರ ಸ್ಥಳದಲ್ಲಿ ಮಧ್ಯವರ್ತಿಗಳು ಅನಧಿಕೃತವಾಗಿ ಇರುವುದನ್ನು ನಾವು ನಿಮ್ಮ ಗಮನಕ್ಕೆ ಆಮೇಲೆ ನೌಕರರು ಸಾರ್ವಜನಿಕರೊಂದಿಗೆ ಸೌಜನ್ಯವಾಗಿ ವರ್ತಿಸುವುದಿಲ್ಲ ಎನ್ನುವ ದೂರು ಸಹ ಕೇಳಿ ಬಂದಿದೆ. ಹಿರಿಯರಿಗೆ ಸರಿಯಾದ ಒಂದು ಚೀಫ್ ಸೆಕ್ರೆಟರಿ ಸರ್ಕ್ಯುಲರ್ ಆಗಿದೆ, ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಬಟ್ ನೀವೇನು ಲಾಸ್ಟ್ ಟೈಮ್ ಹೇಳಿದ್ರಲ್ಲ ಅದನ್ನೆಲ್ಲ ಅವರಿಗೆ ನಾವು ಮೀಟಿಂಗ್ ಮಾಡಿ ಹೇಳಿದ್ದೀವಿ. ಒಂದು ID ಕಾರ್ಡ್ ಕಂಪಲ್ಸರಿ ಹಾಕೊಳ್ಳೋದು. ನಾವು ಫಲಕ ಸೆಕ್ಷನ್ ವೈಸ್ ಇದೆ, ನೀವು ಹೇಳಿದ್ದು ಇಂಡಿವಿಜುವಲ್ ಟೇಬಲ್ ವೈಸ್ ಇನ್ನೂ ಇಲ್ಲ. ನಾವು ಹೋಗ್ತೀನಿ ಬೇರೆ ಗೋಡೆ ಮೇಲೆ ಅವ್ರಿಗೆ ಕೂತ್ಕೋತಾರಲ್ಲ, ಅದು ಹಿಂಭಾಗದಲ್ಲಿ ಇಂಡಿವಿಜುವಲ್ ಅವ್ರ ಹೆಸರಿಲ್ಲ. ಬಟ್ ಇಲ್ಲ, ಮೊದಲು ಹಾಕಿರ್ಬೇಕು, ಕಿತ್ತು ಹೋಗಿರ್ಬೇಕು. ಬಟ್ ಇವಾಗ ನಾವು ಹೊಸದಾಗಿ ಅದನ್ನು ತಗೊಂಡಿಲ್ಲ. ಬಟ್ ನಾವು ಇದು ID ಕಾರ್ಡ್ ಅಂತೂ ಹಾಕೊಳ್ಳಿ ಅಂತ ಹೇಳಿದ್ವಿ, ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಮತ್ತು ಸೌಜನ್ಯವಾಗಿ ವರ್ತಿಸೋದು ಅದನ್ನ ಆಕ್ಚುಲಿ ಅದು ಒಬ್ಬ ನೌಕರಿಗೆ ಬರಲೇಬೇಕು, ಅದು ಮತ್ತೆ ಅದೇನಿದಿಲ್ಲ. ಬಟ್ ಆದರೂ ಸರ್ಕಾರನೂ ಆದೇಶ ಮಾಡಿದೆ, ಯಾರು ಹಿರಿಯ ನಾಗರಿಕರಲ್ಲಿ ಯಾರೇ ಬರಲಿ ಆಫೀಸಿಗೆ ಬಂದಕ್ಕೆ ಸೌಜನ್ಯವಾಗಿ ವರ್ತನೆ ಮಾಡ್ಬೇಕಂತ ಹೇಳಿದ್ದಾರೆ. ನಾವು ಅದನ್ನು ಸರ್ಕ್ಯುಲರ್ ಬಂದ ತಕ್ಷಣ ಆಫೀಸ್ ಆರ್ಡರ್ ಮಾಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಅದರಲ್ಲಿ ಏನಾದರೂ ಇದು ಆದರೆ ನಾವು ಇಂಡಿವಿಜುವಲ್ ಕರೆಸಿ ಅವ್ರಿಗೆ ತಿಳಿ ಹೇಳ್ತೀವಿ. ಇದುಗಳು ಸಮಯ ಇರಲ್ಲ, ಇರ್ತಾರೆ. ನ್ಯೂ ರೆಸ್ಪೆಕ್ಟ್ ಸರ್. ಈಗ ನೀವು ID ಕಾರ್ಡ್ ಹಾಕೊಂಡ್ರೆ ಮಿಕ್ಕಿದವರು ಆಟೋಮೆಟಿಕ್ ಹಾಕ್ತಾರೆ. ನೀವು ರೋಲ್ ಮಾಡೆಲ್ಲ ಆಗ್ಬೇಕು ಅಷ್ಟೇ. ನಮ್ದು ಬೇರೆ ID ಕಾರ್ಡ್ ನಾನು ಹಾಕಿಲ್ಲ ರೀ ಅಮ್ಮ, ಇದುವರೆಗೂ ಹಾಕಿಲ್ಲ ನಾನು. ಅಲ್ಲ, ಹಾಕ್ತೇನೆ. ಆಕ್ಚುಲಿ ಸರ್ಕ್ಯುಲರ್ ಅಲ್ಲಿ ಯಾರಿಗೂ ಎಕ್ಸಾಮ್ಷನ್ ಕೊಟ್ಟಿಲ್ಲ. ನೀವು ವಿಧಾನಸೌಧ ಆದ್ರೆ ಪ್ರತಿ ಸೆಕ್ಷನ್ ಪ್ರತಿಬ್ರು ಹಾಕೋತಾ ಇದ್ದಾರೆ. ಇದು ನಮ್ಮ ಕಾಂಟ್ರಿಬ್ಯೂಷನ್ ಆಕ್ಚುಲಿ. ಹೌದ್ರಿ. ಇನ್ನೊಂದು ಹೇಳ್ತೀನಿ ನಿಮ್ಗೆ, ಯಾರು ಅಲ್ಲಿ ಯಾರು ಚೀಫ್ ಸೆಕ್ರೆಟರಿ ಹಾಕಲ್ಲ, ಅವರು ನೌಕರಲ್ಲ. ಅಲ್ಲ, ನಾನು ವಿಧಾನಸೌಧ ಹೇಳ್ತೀನಿ ನಿಮ್ಗೆ. ಯಾರು ಸೆಕ್ಷನ್ ಹೆಡ್ಗಳು ಹಾಕೊಂಡಿದ್ದು ನಾನು ನೋಡಿಲ್ಲ, ಹೌದ್ರಾ? ಒಂದು ಕನ್ವೆನ್ಷನ್ ಯಾರು ನೋಡಿಲ್ಲ. ನೀವೇನು ಸಿಬ್ಬಂದಿಗಳು ನೀವು ಅದೇನು ಆಫೀಸಲ್ಲಿ ಯಾರು ಅಧಿಕೃತ ಅನಧಿಕೃತ ಗೊತ್ತಾಗಲಿ ಅನ್ನೋ ಸಂಬಂಧ ಇದು ಮಾಡೋದು. ನಾವು ಆಲ್ಮೋಸ್ಟ್ ಇಲ್ಲಿ ಸೆಕ್ಷನ್ ಹೆಡ್ಗಳಾಗಿರ್ಬೋದು ಅಥವಾ ಆಫೀಸ್ ಹೆಡ್ಗಳಾಗಿರ್ಬೋದು ಆಲ್ಮೋಸ್ಟ್ ಎಲ್ಲರಿಗೂ ಪರಿಚಯ ಇರ್ತದೆ. ನಾವು ಅದು ಹಾಕೊಳ್ಳೋದಿಲ್ಲ, ಮತ್ತೆ ಎಲ್ಲಿಯೂ ಕನ್ವೆನ್ಷನ್ ಇಲ್ಲ, ಯಾರು ಹಾಕೊಳ್ಳಲ್ಲ. ಬಟ್ ಹೋಗ್ತೀನಿ, ನಾ ಇಲ್ಲಿವರೆಗೂ ನಾನು ಹಾಕೊಂಡಿಲ್ಲ. ನಾ ಹೇಳ್ತೀನಿ ಓಪನ್ ಆಗಿ, ನಾನು ಹಾಕೊಂಡಿಲ್ಲ. ಸುತ್ತಲೇ ವರ್ಡಿಂಗ್ಸ್ ಎಲ್ಲಾ ಸರ್ಕಾರಿ ನೌಕರರು ಅಂತಿದೆ. ಸೊ
ಯಾವುದೇ ಡೆಸಿಗ್ನೇಷನ್ ವೈಸ್ ಹೇಳಿಲ್ಲ. ಹಾಗಾಗಿ ಹೇಳ್ತಾ ಇದೀವಿ ದಟ್ಸ್ ಓಕೆ, ಇಟ್ ಇಸ್ ನಾಟ್ ಎ ಬಟ್ ಮಿಕ್ಕಿದವರು ಅಲ್ಲ ಈಗ ನಾನು Section wise ಹೋದ್ರೆ. ಇದರಿಂದ ನಾ ಡ್ರಾ ಮಾಡಿರೋದೇನಂದ್ರೆ ಯಾರು ಅಧಿಕೃತ ಯಾರು ಅನಧಿಕೃತ ಅದು ಗೊತ್ತಾಗಲ್ಲ. ಬೇಕಾಗಿ ನೀವೇ ಹೇಳಿದ ಲಾಸ್ಟ್ ಟೈಮ್ ನೀವೇ ಬಂದಾಗ ಹೌದು. ಇಲ್ಲ ಸರ್ ಯಾಕೆ ಐಡಿ ಕಾರ್ಡ್ ಹಾಕೋಬೇಕಂದ್ರೆ ಇಲ್ಲಿ ಯಾರು ಕೂತಿದ್ದಾರೆ ಯಾರ ಕಡೆ ಹೋಗ್ಬೇಕು, ನಾನು ಇವನು ಆಫೀಸರ್ ಹೌದಾ ಅಲ್ವಾ, ಎಲ್ಲರೂ ಅಡ್ಡಾಡ್ತಿರ್ತಾರೆ ನಮ್ಗೆ ಗೊತ್ತಾಗಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಾವು ಕರೆಕ್ಟ್ ಯಾರು ಸಿಬ್ಬಂದಿಗಳಿರ್ತಾರೆ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಅವ್ರಿಗೆ ಎನ್ಫೋರ್ಸ್ ಮಾಡೋದು ಸತ್ಯ. ಬಟ್ ನಂದು ಐಡೆಂಟಿಟಿ ನಿಮ್ಗೆ ಬೇಕಂದ್ರೆ ಅದೇ ಹಾಕೊಳ್ಳೋಣ. ನಾನು ರೋಲ್ ಮಾಡೋದ್ ಬಗ್ಗೆ ಹೇಳಿಲ್ಲ ಇಲ್ಲ ಸರ್. ಸರ್, ಆಯ್ತು ಅಲ್ವಾ? ಅದು ಆಯ್ತು. ನೀವು ಹಾಕೊಂಡ್ರೆ ಅಲ್ಲ, ಅವ್ರಿಗೆ ಭಯ ಬರುತ್ತೆ. ನಂದು ಐಡೆಂಟಿಟಿ ಬೇಕಂದ್ರೆ ನಾನು ಹಾಕೊಳ್ಳಿ. ನಿಮ್ಮ ಐಡೆಂಟಿಟಿ ಅಂತಲ್ಲ ಸರ್, ಹ್ಮ್. ಬೇರೆಯವ್ರಿಗೆ ಅದು ಮಾದರಿ ಆಗತ್ತೆ ಹ್ಮ್. ಅಲ್ವಾ, ಅಷ್ಟೇ, ಬೇರೆ ಏನು ವಿಚಾರ ಇಲ್ಲ. ಇಲ್ಲ ಹೊರಗಡೆ ಅನ್ಕೋತಾರೆ ನಮ್ಗೆ ಎಲ್ಲ ಉಪದೇಶ ಮಾಡ್ತಾರೆ ಅವ್ರು ಹಾಕೊಳ್ಳಲ್ಲ ಅಂತ ಮನ್ಸಲ್ಲ ಅನ್ಕೋ, ನಿಮ್ಗೆ ಹೇಳಕ್ಕಾಗಲ್ಲ ಅವರು. ಅಲ್ಲ ನಾವು ಇದುವರೆಗೆ ಹಾಕೊಂಡು ನಾವು ಓಪನ್ ಹೇಳ್ತೀನಲ್ಲ, ನಾ ಇದುವರೆಗೆ ಹಾಕೊಂಡಿಲ್ಲ, ಹಾಕೊಂಡು ಪ್ರಮೇಯ ಬರಲಿಲ್ಲ ನಾವು. ಯಾಕಂದ್ರೆ ಅದನ್ನ ಅಷ್ಟೇ ಈ ರೀತಿ ನೋಡಿದ್ ನಾವು, ಅಧಿಕೃತ ಯಾರು ಅನಧಿಕೃತ ಯಾರು ಗೊತ್ತಾಗ್ಲಿ ಅಲ್ಲ, ನಮ್ದು ಅದೇ ಕನ್ಫ್ಯೂಸ್ ಆಗ್ಬಾರ್ದು. ನೀವೇ ಹೇಳಿದ್ರ ಸರ್, ನಾ ಯಾರ ಕಡೆ ಹೋಗ್ಬೇಕು ಯಾರು ಗೊತ್ತಾಗ್ತಾ ಇಲ್ಲ, ಇಲ್ಲಿ ಕೂತವನು ಆಫೀಸ್ ಕೇಳ್ಬೇಕಾ ಕೇಳಬಾರ್ದ ಅಂತ ಏನು ಕೇಳಿದ್ರಲ್ಲ, ಆದ ರೀತಿಯಿಂದ ಅವ್ರಿಗೆ ಎನ್ಫೋರ್ಸ್ಮೆಂಟ್ ಮಾಡಿದೀವಿ. ನಾವು ಹಾಕೊಳ್ತಾ ಇದ್ದಾರೆ, ಅದೇನಿದಿಲ್ಲ. ಬಟ್ ನೇಮದೇನು ಹೇಳಿದಿಲ್ಲ ಅದನ್ನ ಮಾಡ್ಕೊಡ್ತೀವಿ. ಸೆಕ್ಷನ್ ಹೆಸರಿದೆ, ಕಂದಾಯದಿಂದ ಇದೆ ಒಂದೊಂದು ಸೆಕ್ಷನ್. ನಾವು ಈ ಕಂದಾಯ ಸೆಕ್ಷನ್ ರಿನೋವೇಷನ್ ತಗೊಳ್ಳೋದ್ರಿಂದ ಅದ್ರಾಗ ಆ್ಯಡ್ ಮಾಡ್ತೀವಿ. ಟೇಬಲ್ ಅಲ್ಲಿ ಹೆಸರಾಗಿರ್ಬೋದು, ಅವ್ನ ಡೆಸಿಗ್ನೇಷನ್ ಏನು, ಯಾರಿಗೆ ಹೋಗ್ಬೇಕು ಅಂತ. ಮತ್ತೆ ಅಲ್ಲಿ ನಮ್ಮ ರಿಸೆಪ್ಷನ್ ಕೌಂಟರ್ ಇದೆ. ನಿಮ್ಗೆ ಏನಾದ್ರು ತೊಂದರೆ ಆದ್ರೆ, ನಿಮ್ಗಷ್ಟೇ ಅಲ್ಲ ಯಾರೇ ಸಾರ್ವಜನಿಕರಿಗೆ ತೊಂದರೆ ಆದ್ರೂ ಸಹ ಅಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ ಒಂದಿಬ್ರು ವಾಲಂಟಿಯರ್ ಆಗಿ ಒಂದು ಸರ್ವಿಸ್ ಮಾಡ್ತಾರೆ. ಅಂದ್ರೆ ಯಾರು ಪಬ್ಲಿಕ್ ಯಾರಿಗೆ ಅರ್ಜಿ ಬರ್ಲಿಕ್ಕೆ ಬರಲ್ಲ, ಯಾರು ಫಾರ್ಮೇಟ್ ತುಂಬಲಿಕ್ಕೆ ಬರಲ್ಲ, ಅವ್ರು ಹೆಲ್ಪ್ ಮಾಡ್ತಾರೆ. ಯಾವ ಸೆಕ್ಷನ್ಗೆ ಹೋಗ್ಕೊಂಡು ಅವರೇ ಡೈರೆಕ್ಟ್ ಮಾಡ್ತಾರೆ. ಅಲ್ಲಿ ಹೋಗಿ ಅವ್ರ ಕಡೆ ಹೋಗಿ ಇದು ಕೆಲಸ ಆಗ್ತದೆ ಅಂತ ಅವರೇ ಹೇಳಿ ಕಳಿಸ್ತಾರೆ. ಆ ರೀತಿ ಸಿಸ್ಟಮ್ ಇದೆ, ರಿಸೆಪ್ಷನ್ ಕೌಂಟರ್ ಇದೆ, ಅವರು ಸರಿಯಾಗಿ ಗೈಡ್ ಮಾಡ್ತಾರೆ. ಮತ್ತು ಅದರಲ್ಲಿ ವಾಲಂಟಿಯರ್ ಇದ್ದಾರೆ. ನಮ್ಮ ಆಫೀಸ್ ಸ್ಟಾಫ್ ಅಲ್ಲ, ಒಬ್ಬರಷ್ಟೇ ಆಫೀಸ್ ಸ್ಟಾಫ್, ಉಳಿದೆಲ್ಲ ವಾಲಂಟಿಯರ್. ಯಾರಾದ್ರೂ ಬಂದು ತಮ್ಮ ಒಂದು 2-3 ತಾಸನ್ನ ಇಲ್ಲಿ ವೇ ಮಾಡಿ ಹೋಗ್ತಾರೆ. ಅದು ಒಳ್ಳೆ ಸಿಸ್ಟಮ್ ಇದೆ ಇದು. ಬಟ್ ನೀವು ಹೇಳಿದ್ದು ಅದೊಂದು ನೇಮದೊಂದು ನಾನು ಮಾಡ್ತೀನಿ. ಐಡಿ ಕಾರ್ಡ್ ಇದೆ, ನೇಮದ್ ಮಾಡ್ತೀನಿ. ಕಾರ್ದಂತೂ ಹೇಳಿದ್ದೀರ, ಅದೊಂದು ಬಹಳ ಸ್ಟ್ರೆಸ್ ಮಾಡಿ ಹೇಳಿದ್ರಿ, ಆಗಿದೆ. ಇಲ್ಲ ಈಗಲೂ ಇಲ್ಲ, ನೋಡಿದ್ರಿ ಫಸ್ಟ್ ನೋಡಿದ್ರಿ. ಇಲ್ಲ ಅದು ಇಲ್ಲ, ಸ್ಟ್ರೆಸ್ ಮಾಡಿ ಹೇಳ್ತೀರಿ, ಅದು ಇಲ್ಲ. ಯಾಸ್ ಆಫ್ ನೋ ಏನು ಸಮಸ್ಯೆ ಇಲ್ಲ, ಅದನ್ನು ಅಟೆಂಡ್ ಮಾಡಿದ್ದೀವಿ ನಾವ್ ಆಕ್ಚುಲಿ ಟಾರ್ಗೆಟ್ ಅಂತ ಅನ್ಕೊಳ್ಳಿ. ಯಾಕಂದ್ರೆ ಮೊನ್ನೆ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿಗೆ ಹೋಗಿದ್ದೆ, ನನ್ನ ಲೈವ್ ಅಲ್ಲಿ ಇದೆ ನೋಡಿ, ಅದು ಇಮಿಡಿಯೇಟ್ ಫಿಕ್ಸ್. 3 ಎಂಟ್ರೆನ್ಸ್ ಇದೆ, 2.5 ಅಡ್ಡ ಹಾಕಿದ್ದಾರೆ. ಅಂದ್ರೆ ಕಂಪ್ಲೀಟ್ 2.5 ಭಾಗ ಎಲ್ಲ ಜನ ಬಂದವರು ಹಿಂಗ್ ಹೋಗ್ತಾ ಇದ್ದಾರೆ. ಪಬ್ಲಿಕ್ ಆಫೀಸ್ ಅದು. ನೀವು ಕೇಳಿದ್ದು ಜೆನ್ಯೂನ್ ಅನಿಸ್ತು ನಮಗೆ. ಅವ್ರಿಗೂ ಕನ್ವಿನ್ಸ್ ಮಾಡಿದ್ವಿ, ಅವರು ತಿಳ್ಕೊಂಡು ಅವ್ರು ಇದು ಮಾಡಿದ್ರಿ, ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಅವರು ಒಪ್ಕೊಂಡ್ರು ಹೌದಲ್ಲ ಅಂತ. ಬರೋರಿಗೆ ಸಮಸ್ಯೆ ಆಗ್ತದೆ. ನಮ್ಮಲ್ಲಿ ಒಬ್ರು ಸ್ಟಾಫ್ ಇದ್ದಾರೆ, ಅವ್ರಿಗೂ ಇದಾಗ್ತದೆ. ಮಾಡಿದ್ದಾರೆ, ಅಟೆಂಡ್ ಮಾಡಿದ್ದಾರೆ, ಏನು ಸಮಸ್ಯೆ ಇಲ್ಲ. ಮತ್ತೆ ಇನ್ನೊಬ್ರು ಯಾರು ಲೇಡಿ ಬಂದ್ರು, ಅವ್ರೇನೋ ಪ್ಲಾಸ್ಟಿಕ್ ರಿಲೇಟೆಡ್ ಇಲ್ಲ, ಅವ್ರು ಬಂದಿಲ್ಲ ಅನ್ಸುತ್ತೆ. ಅವ್ರು ಹೇಳಿದ್ರು ಬರ್ತಾರೆ, ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ. ಬ್ಯಾನರ್ ರಿಲೇಟೆಡ್ ಕೇಳಿದ್ರಿ, ಜಸ್ಟ್ ಬ್ಯಾನರ್ ರಿಲೇಟೆಡ್ ಬೈಲಾ ಮಾಡೋ ಸಂಬಂಧ ಈಗ ಸೆಕ್ರೆಟರಿ ಅಂದ್ರೆ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣಾ ನಿಯಮಾವಳಿ 2016 ಕಟ್ಟುನಿಟ್ಟಾಗಿ ಜಾರಿಗೆ ತರುವ ಕುರಿತು ನಾವು ಹಾಕಿದ್ವಿ. ಉಲ್ಲೇಖ ಇದೆ ಅದರಲ್ಲಿ ಆಲ್ರೆಡಿ. ಇಲ್ಲಿ ನಮ್ ಗಮನಕ್ಕಿದ್ದಾರೆ. ಅಂದ್ರೆ ಬಟ್ಟೆ ಬ್ಯಾನರ್ ಹಾಕ್ಬೇಕು ಅನ್ನುವಂತಿದ್ದು, ಬಟ್ ನಾವ್ ಎಲ್ಲಿ ನೋಡಿದ್ರು ಸಹ ಇಲ್ಲ, ಬಟ್ ಇಲ್ಲ ಹೋಗ್ತೀನಿ ನಾನು. ಅದು ನಾವು ಆಲ್ರೆಡಿ ಇದು ಮಾಡಿದ್ದೇವೆ ಸರ್. ಇದು ಅಂದ್ರೆ ಇದು ಪಬ್ಲಿಕ್ಗೆ ಅದು ಕೆಟ್ಟದಾಗಿ ಪರಿಣಾಮ ಬೀಳ್ತಾ ಇದೆ, ಗೊತ್ತಿದೆ ಯಾರಿಗೆ, ಎಲ್ಲರಿಗೂ ಸಹ ಗೊತ್ತಿದೆ. ಸೊ ಹಾಗಾಗಿ ಅದರದ್ದೊಂದು ಮಾಡ್ಕೊಡ್ತೇವೆ ಅಂತ ನೀವು 1 ಮಂತ್ ಡ್ರೈವ್ ಮಾಡ್ತಾ ಇದೀವಿ. ಬಟ್ ನೀವು ಹೇಳಿದ್ದು ಅದು ಆಕ್ಚುಲಿ ಬ್ಯಾನ್ ಇಲ್ಲ. ಅದು ಏನು ಇದನ್ನ ಯೂಸ್ ಮಾಡ್ತಾ ಇರಲ್ಲ, ಅದು ಎಕ್ಸ್ಕ್ಲೂಸಿವ್ಲಿ ಬ್ಯಾನ್ ಇಲ್ಲ. ಅದು ಆ ಪರ್ವ್ಯೂವಲ್ಲಿ ಬರಲ್ಲ ಅದು. ಬಟ್ ಈಗ ಏನೋ ಮೀಟಿಂಗ್ ತಗೊಂಡು ಈಗ ಬೈಲಾದಲ್ಲಿ ಏನೋ ಹೇಳ್ತಾರೆ, ಚೆಕ್ ಮಾಡ್ತಾರೆ ನಾವು. ಡ್ರೈವ್ ಬಗ್ಗೆ ಈಗ ಡ್ರೈವ್ ಅಂದ್ರೆ ನೀವು ತೆಗ್ಸೋದು ಪಬ್ಲಿಕ್, ಇದು ಪ್ಲಾಸ್ಟಿಕ್ ಹೇಳ್ತಾ ಇದ್ದೀನಿ ನಾನು. ಬ್ಯಾನರ್ ಬಗ್ಗೆ ಕ್ಲಾರಿಟಿ ಇದೆ. ನಾನು ಬ್ಯಾನರ್ ಬಗ್ಗೆ ಬ್ಯಾನರ್ ಅವಧಿ ಮೀರಿದ್ದು ನಾವು ತೆಗಿತೀವಿ. ಅಲ್ಲ ತೆಗಿತೀರಾ, ಆದ್ರೆ ಹಾಕುವ ಅಂದ್ರೆ ಅವ್ರಿಗೆ ದಂಡ ಹಾಕೋದು ಪರ್ಮಿಷನ್ ತಗೊಳ್ಳದೆ ಹಾಕಿದ್ರ ಪರ್ಮಿಷನ್ ಇಲ್ಲ. ಫಸ್ಟ್ ಪರ್ಮಿಷನ್ ತಗೊಳ್ತಾರೆ. ಯಾಕಂದ್ರೆ ಇಲ್ಲೇನಿದೆ ಅಂದ್ರೆ ಅಪ್ಲಿಕೆಂಟ್ ಗಿಂತ ಇವರೇ ಬ್ಯಾನರ್ ಯಾರು ಪ್ರಿಂಟ್ ಮಾಡ್ತಾರೆ, ಅವರೇ ಆನ್ ಬಿಹಾಫ್ ಆಫ್ ನಮ್ಗೆ ಫೀ ತುಂಬಿ ಪರ್ಮಿಷನ್ ತಗೊಳ್ತಾ ಇರೋದ್ರಿಂದ ಅಷ್ಟೇನು ನಮಗೆ ಲಾಸ್ ಆಗ್ತಾ ಇಲ್ಲ. ಏನದು ಇನ್ ದ ಸೆನ್ಸ್ ಬರೀ ಪಬ್ಲಿಕ್ ತುಂಬದಾಗಿದ್ರೆ ಅವರು ಸ್ವಲ್ಪ ಏನೋ ನೀವು ಹೇಳ್ದಂಗೆ ಪರ್ಮಿಷನ್ ತಗೊಳ್ಳಲ್ಲ. ನಮಗೂ ಎನ್ಫೋರ್ಸ್ಮೆಂಟ್ ಕಷ್ಟ ಆಗ್ತದೆ. ಇಡೀ ಸಿಟಿಲಿ ಬರೀ ಇಲ್ಲಿ ಟ್ಯಾಕ್ಸ್ ಇದನ್ನ ನೋಡ್ಬೇಕಾ, ಅದನ್ನ ಎನ್ಫೋರ್ಸ್ ಮಾಡೋಕೆ ಇದಾಗ್ತದೆ. ಬಟ್ ಅವರೇ ಬ್ಯಾನರ್ ಯಾರು ಪ್ರಿಂಟ್ ಆಗ್ತಾರೆ ಅವರೇ ಮಾಡೋದ್ರಿಂದ ಈ ಸಮಸ್ಯೆ ಇಲ್ಲಿ ಉದ್ಭವ ಇಲ್ಲ. ಸ್ವಲ್ಪ ಏನೋ ಇದಾಗ್ತಿರ್ಬೋದು, ಒಂದು 10% ಆಚೆ ಈಚೆ. ಬಟ್ ನಾವು ಎನ್ಶೂರ್ ಮಾಡ್ತೀವಿ ಅದನ್ನ. ಒಂದಿದೆ ಸರ್, ಬ್ಯಾನರ್ ಅಲ್ಲಿ 2 ಟೈಪ್ ಇದೆ. ಒಂದು ಕಮರ್ಷಿಯಲ್ ಅಡ್ವರ್ಟೈಸ್ಮೆಂಟ್ಸ್, ಇನ್ನೊಂದು ರಾಜಕೀಯ ವ್ಯಕ್ತಿಗಳದ್ದು ಬರ್ತ್ಡೇ ಅದು ಇದು ಅಂತ ಇದೆ. ಸೆಕೆಂಡ್ ಕ್ಯಾಟಗರಿ ಅಲ್ಲಿ ಯಾರು ಪರ್ಮಿಷನ್ ತಗೋತಾರೆ, ಅವ್ರು ಖಂಡಿತ ತಗೊಳ್ಳೋ ಸಾಧ್ಯ ಇಲ್ಲ. ಬಿಕಾಸ್ ಫಸ್ಟ್ ಆಫ್ ಆಲ್ ಇಟ್ ಇಸ್ ನಾಟ್ ಅಲೌಡ್ ಎಟ್ ಆಲ್ ಅಲ್ವಾ. ಕಮರ್ಷಿಯಲ್ ಓಕೆ, ಅವ್ರು ಕಟ್ತಾರೆ, ಎಷ್ಟು ಒಂದು ಪರ್ಮನೆಂಟ್ ಹೋರ್ಡಿಂಗ್ಸ್ ಇದೆ, ಅದು ಇಯರ್ಲಿ ಫೀ ಅಂತಿದೆ. ಅದನ್ನ ನಾವು ಇಲ್ಲಿ ಡಾಟಾ ಇದೆ ನಮ್ಮ ಕಡೆ ಎಷ್ಟು ಇದಾವೆ, ಅದನ್ನ ಫೀ ಕಲೆಕ್ಟ್ ಮಾಡ್ತಾ ಇದೀವಿ, ಬೈಲಾ ಮಾಡ್ತಾ ಇದೀವಿ, ಅದು ಓಕೆ. ಬಟ್ ಟೆಂಪರರಿ ಹಾಕ್ಲಿಕ್ಕೆ ಅವಕಾಶ ಇದೆ. ಟೆಂಪರರಿ ತಾತ್ಕಾಲಿಕ ಬ್ಯಾನರ್ ಹಾಕೊಳ್ಳಿಕ್ಕೆ ಅವಕಾಶ ಇದೆ. ವಿದೌಟ್ ಪರ್ಮಿಷನ್, ವಿದೌಟ್ ಪರ್ಮಿಷನ್ ಆಗ್ತದೆ. ಅಲ್ಲ, ಪರ್ಮಿಷನ್ ತಗೊಳ್ಳದೇ ಇದೆ, ನಾವು ಎನ್ಫೋರ್ಸ್ ಮಾಡಿದೇವೆ. ಮತ್ತೆ ನಮ್ಮ ಕಡೆ ಟ್ಯಾಕ್ಸ್ ಕಲೆಕ್ಟ್ ಆಗ್ತಾ ಇದ್ದೇವೆ, ಪರ್ಮಿಷನ್ ತಗೊಳ್ತಾ ಇದ್ದಾರೆ. ಅನಧಿಕೃತ ಬಗ್ಗೆ ಮಾತಾಡ್ತೀವಿ, ಬೇರೆ ಯಾವುದೂ ಇಲ್ಲ. ಟ್ಯಾಕ್ಸ್ ಬಂದಿದ್ದು
It is their duty to apply for the permission, pay the relevant fees. ಇಲ್ಲ ಉಳಿದ ಕಡೆ ಕಂಪೇರ್ ಮಾಡಿದ್ರೆ ಇನ್ನೂ ಫಾರ್ ಬೆಟರ್ ಚೆನ್ನಾಗಿ ಇರ್ಬೋದು. ತುಂಬಾ ಜನ ತಿಳ್ಕೊಳ್ತಾರೆ, ಕಾಯ್ದೆ ಫಾಲೋ ಮಾಡ್ತಾರೆ. ನಾವು ಹೇಳೋದಷ್ಟೇ. ಯಾವಾಗ ಹಾಗೆ ಸರ್ ಮಾದರಿ ಅಂತ ಹೇಳೋದು ಅದಕ್ಕೆ ಒಬ್ರು ಅದನ್ನ ಪ್ರೆಸಿಡೆನ್ಸ್ ಸೆಟ್ ಮಾಡಿದ್ರೆ ಮಿಕ್ಕಿದವ್ರು ಆಟೋಮೆಟಿಕ್ ಆಗಿ ಮತ್ತೆ ಆ ದಾರಿಗೆ ಬರ್ತಾರೆ. ಇಲ್ಲಿ ನಾ ಹೇಳಿದ್ರೆ ಒಂದು 10% ಆಚೆ ಈಚೆ ಇರ್ಬೋದು, ಅದನ್ನು ಅಟೆಂಡ್ ಮಾಡ್ತೀವಿ. ಅದಷ್ಟೇ ನಮ್ಮ ಮುಂದೆ ಇರೋದು. ಯಾವುದು ಟೆಂಪರರಿ ಬ್ಯಾನರ್ ವಿತ್ ರೆಸ್ಪೆಕ್ಟ್ ಟು ಸೆಕೆಂಡ್ ಕ್ಯಾಟಗರಿ ಬ್ಯಾನರ್ 10% ಆಚೆ ಈಚೆ ಇರ್ಬೋದು, ಅದನ್ನು ನಾವು ಅಟೆಂಡ್ ಮಾಡ್ತೀವಿ. ಬಟ್ ಇದ್ರ ರಿಲೇಟೆಡ್ ಜಸ್ಟ್ ಈ ಮೀಟಿಂಗ್ ಆಗ್ತದೆ 10:30 ಜಾಹೀರಾತು ರಿಲೇಟೆಡ್ ಅದನ್ನ ಏನು ಅಲ್ಲಿ ಡೈರೆಕ್ಷನ್ಸ್ ಕೊಡ್ತಾರೆ, ಕೋರ್ಟ್ ದಿನ ಡೈರೆಕ್ಷನ್ಸ್ ಮಾಡಿದೆ ಯಾವ ರೀತಿ. ಮತ್ತು ಒಂದಿಷ್ಟು ಜಾಹೀರಾತದ್ದು ಇಶ್ಯೂ ಆಗ್ತಾ ಇದೆ ಅಲ್ಲಿ ಇಲ್ಲಿ, ಅದ್ರ ಬಗ್ಗೆ ಸೆಕ್ರೆಟರಿ ಮೇಡಮ್ ತಗೊಳ್ತಾ ಇದ್ದಾರೆ. ಆ ಮೀಟಿಂಗ್ ಅಲ್ಲಿ ಏನ್ ಹೇಳ್ತಾರೆ ನೋಡೋಣ, ಅದ್ರ ಪ್ರಕಾರ ನಾವು ಬಯಲ ಇದು 3 ಆಂಗಲ್ ತಗೋತಾ ಇದ್ದೀವಿ ಸರ್. ಒಂದು ಸರ್ಕಾರಕ್ಕೆ ರೆವೆನ್ಯೂ ಲಾಸ್, ಎರಡನೇದು ಪ್ಲಾಸ್ಟಿಕ್ ತರದ್ದು ಬಳಸಿ ಪರಿಸರಕ್ಕೆ ಹಾನಿ, ಇನ್ನೊಂದು ಪಬ್ಲಿಕ್ ನ್ಯೂಸೆನ್ಸ್. ಈ 3 ಆಂಗಲ್ ಅಲ್ಲಿ ನಾವು ಆಕ್ಚುಲಿ ಪರ್ಮಿಷನ್ ತಗೊಳ್ಳೋದು. ರೆವೆನ್ಯೂ ಅದ್ರ ಬದಲೇ ಈ ಕಡೆ ಎರಡೂ ಇರಲ್ಲ, ಇದಾದ್ರೂ ಬರಲಿ ಒಂದು 3ರಲ್ಲಿ 1 ಇರಲಿ ಅಂತ ನಮ್ದು ಅಷ್ಟೇ ಇನ್ಸಿಸ್ಟ್ ಮಾಡೋದು. ಆ ಕಾರಣಕ್ಕೆ ನಾವು ಯಾಕಂದ್ರೆ ನೀವು ಪರ್ಮಿಷನ್ ಕೊಡ್ಬೇಕಾದ್ರೆ ಕಂಡೀಷನ್ಸ್ ಹಾಕಿದ್ದೀರಾ. ಆನ್ಲೈನ್ ಅಪ್ಲೋಡ್ ಮಾಡಿ ಸರ್. ಈ ಖಾತೆ ಬಗ್ಗೆ ಸ್ವಲ್ಪ ಕ್ಲಾರಿಫಿಕೇಶನ್ ಬೇಕಿತ್ತು. ಮೊದಲು ಆನ್ಲೈನ್ ಅಲ್ಲಿ ಇದು ಅಪ್ಲಿಕೇಶನ್ ಇದೆ, ಒಂದು ಇದಾಗಲಿ ಮತ್ತೆ ಹೇಳಿ ಅಂತ ಹೇಳಿ. ಯಾಕಂದ್ರೆ ಅದು ಮಿಕ್ಸಪ್ ಆಗೋದು ಬೇಡ. ಆಮೇಲೆ ಇದಾಯ್ತಾ ಸರ್? ಇನ್ನೊಂದು ಕೆಲವೊಂದು ಅಂದರೆ ಲೈಕ್ ಇನ್ನೊಂದು ಏನು ಕೇಳಿದರೆ, ನೌಕರರು ಕಚೇರಿಗೆ ನಿಗದಿತ ಸಮಯಕ್ಕೆ ಬಾರದಿರುವುದು, ಅದು ನಾವು ನೀವು ಗಮನಕ್ಕೆ ತಂದಿದ್ದೇವೆ. ಕೆಲವರು ಬಂದಿರಲ್ಲ, ಆದರೂ ಸಹ ಅದು ಹಾಗೆ ಬಂದಿರಲ್ಲ ಅಂದ್ರೆ ಯಾವ ಫೀಲ್ಡ್ ವಿಸಿಟ್ ಇರ್ತಾರೆ, ಫೀಲ್ಡ್ ವಿಸಿಟ್ ಇದ್ದರೆ ನಾವು ಮ್ಯಾನೇಜರ್ ನಾ ಇದ್ರೆ ನನ್ನ ಗಮನಕ್ಕೆ, ಇಲ್ಲಾಂದ್ರೆ ಸೆಕ್ಷನ್ ಹೆಡ್ ಗಮನಕ್ಕೆ ತಂದು ಹೋಗಿ ಅಂತ ಹೇಳಿದ್ವಿ. ಬಿಲ್ ಕಲೆಕ್ಟರ್ ಈಗ ನೋಡಿ, ನಮ್ಗೆ ಬಿಲ್ ಕಲೆಕ್ಟರ್ ಯಾರಿಲ್ಲ, ಯಾಕಂದ್ರೆ ಎಲ್ಲರೂ BLO ಡ್ಯೂಟಿ ಇದೆ, ಅವ್ರು ಆಲ್ರೆಡಿ ಫೀಲ್ಡ್ ಅಲ್ಲಿ ಇದ್ದಾರೆ. ಇಂಜಿನಿಯರ್ಸ್ ಅವ್ರು ಸ್ಟಾರ್ಟಿಂಗ್ ಬಂದ ತಕ್ಷಣ ನಿನ್ನೆ ಏನು ಬಂದು ಅವನ್ನೆಲ್ಲ ಅಟೆಂಡ್ ಆಗಲಿಕ್ಕೆ ಹೋಗಿರ್ತಾರೆ. ಆದ್ರಿಂದ ಅವರು ನಮ್ಮ ಸೆಕ್ಷನ್ ಹೆಡ್ ಗಮನಕ್ಕೆ ತಂದು ಹೋದ್ರೆ ನಾವು ಅದೇನು ಕನ್ಸಿಡರ್ ಮಾಡಲ್ಲ. ಬಟ್ ವಿದೌಟ್ ಅನಧಿಕೃತ ಯಾವೆಲ್ಲ ಅನಧಿಕೃತ ಬಂದಿದ್ದನ್ನ ನಾವು ಆಲ್ರೆಡಿ ನೋಟಿಸು ಕೊಟ್ಟಿದ್ವಿ. ಅಲ್ಲ ಅಂದ್ರೆ ಇದು ನಮಗೆ ಪಬ್ಲಿಕ್ ಇಂದ ಬಂದಂತ ಒಂದು ಪಬ್ಲಿಕ್ ಇಂದ ಬಂದಿರ್ಬೋದು. ಅಲ್ಲಲ್ಲ, ನೀವು ಹೇಳಿದ ಮೇಲೂ ಆಗಿರ್ಬೋದು, ನಾವು ಬಂದ ಮೇಲೆ ನಾವು ನೋಟಿಸನ್ನು ಕೊಟ್ಟಿದ್ದೀವಿ. ಯಾರು ವಿತೌಟ್ ಇಂಟಿಮೇಷನ್ ಹೋಗೋದಾಗಿರ್ಬೋದು, ಆಫೀಸ್ ಬಿಟ್ಟು ಹೋಗೋದಾಗಿರ್ಬೋದು, ಇದರ ನಾವಂತೂ ಇನ್ನೊಂದು ಮೀಟಿಂಗ್ ಅದು ಇದಂತ ಇರ್ಲಿಕ್ಕಿದ್ರು ಸೆಕ್ಷನ್ ಹೆಡ್ ಗಮನಕ್ಕೆ ತಂದು ಹೋಗ್ಲೇಬೇಕು. ಆ ರೀತಿ ಇನ್ಸ್ಟ್ರಕ್ಷನ್ ಮಾಡಿದ್ವಿ. ಆ ರೀತಿ ಆಸ್ ಆಫ್ ನಮ್ಗೆ ಕಂಡು ಬಂದಿಲ್ಲ. ಹಂಗಿದ್ರೆ ನಮ್ಮ ಸೆಕ್ಷನ್ ಹೆಡ್ ನಮಗೆ ಹೇಳ್ತಾರೆ, ಅವರೇ ಪುಟಪ್ ಮಾಡ್ತಾರೆ. ಸೆಕ್ಷನ್ ಹೆಡ್ಗೆ ಹೇಳಿ ಹೋಗೋದಲ್ಲ, ಆ ಪದ್ಧತಿ ಇಲ್ಲ. ದಟ್ ಶುಡ್ ಬಿ ಎ ಮೂಮೆಂಟ್ ರಿಜಿಸ್ಟರ್ ಅಲ್ವಾ? ಹೇಳಿ ಹೋಗೋದು ಬೇರೆ. ಇದು ನಾವು ನೋಡಿದ್ವಿ ಸರ್ಕಾರಿ ಕಚೇರಿಗಳಲ್ಲಿ ಏನಾಗ್ತಾ ಇದೆ, ನಿನ್ ಬೆನ್ನು ನಾನ್ ಕೇರಿತೀನಿ, ನನ್ ಬೆನ್ನು ನೀನ್ ಕೇರಿ ಅಂತ. ಅದ್ರ ಪಕ್ಕದವ್ರಿಗೆ ಹೇಳ್ತಾನೆ, ನಾನು ಹೊರಗಡೆ ಹೋಗ್ತೀನಿ, ಅಲ್ಲಿ ಕಾಫಿ ಇಲ್ಲೇ ಹೋಗಿದ್ದಾರೆ ಅಂತ ಹೇಳಿ. ಪ್ರಾಕ್ಟಿಕಲ್ ಆಗಿ ನನಗೆ ನನ್ನ ಸೆಕ್ಷನ್ ಹೆಡ್ಗಳ ಬಗ್ಗೆ ಬಹಳ ತುಂಬಾ ವಿಶ್ವಾಸ ಇದೆ. ಅಲ್ಲ, ಬಿಡಲ್ಲ. ಮತ್ತೆ ಇನ್ನೊಂದು ನಾ ಏನೋ ಕೆಲಸ ಸೆಕ್ಷನ್ ಇದೆಯಲ್ಲ, ಅಲ್ಲಲ್ಲ, ನಾ ಇನ್ನೊಂದು ಏನೇ ಕೆಲಸ ಸೆಕ್ಷನ್ ಹೆಡ್ಗಳಿಗೆ ಕೇಳೋದ್ರಿಂದ, ಅಲ್ಲ ಇವ್ರೊಬ್ಬರೇ ಅಲ್ಲ, ಇವರು ಸ್ಟಾಫ್ ಅಲ್ಲ, ಅವರು ಸೆಕ್ಷನ್ ಹೆಡ್ ರೆವೆನ್ಯೂ ಆಫೀಸರ್ ಅವರು. ನಾ ಏನಿದ್ರು ಅವ್ರನ್ನ ಕೇಳ್ತೀನಲ್ಲ, ಅವ್ರ ಕೆಲಸ ತೆಗಿತಾ ಇರ್ತಾರೆ. ಅವ್ರ ಬಗ್ಗೆ ನಂಗೆ ಯಾರು ಸೆಕ್ಷನ್ ಹೆಡ್ ಹೇಳಿದಾರಲ್ಲ ಅವ್ರು ಚೆನ್ನಾಗಿ ಇದನ್ನ ಮಾಡ್ತಾರೆ. ಆ ರೀತಿ ಲೂಪೋಲ್ಸ್ ಇಲ್ಲ. ಮತ್ತು ಒಂದೊಂದು ನಾವು ಒಂದೊಂದು ಬಹಳ ಇದನ್ನ ಮಾಡ್ಲಿಕ್ಕೆ ಆಗಲ್ಲ, ಒಂದೊಂದು ಆಗಲ್ಲ. ಈಗಿನ ಜನಮಾನದಲ್ಲಿ ಇವೆಲ್ಲ ಹಳೆ, ನೀವು ಹೇಳೋದೆಲ್ಲ ಹಳೆ ಹೋಗಲ್ಲ. ಹೌದು, ರಿಜಿಸ್ಟರ್ ಬರೆಯೋದು ಅವೆಲ್ಲ ಒಮ್ಮೊಮ್ಮೆ ಈಗ ನಾವು ಹೊಸ ಜನರೇಷನ್ ಆಗಿರೋದ್ರಿಂದ ಒಂದೊಂದಂತ ಇನ್ಸಿಸ್ಟ್ ಮಾಡಲ್ಲ. ನಮಗೆ ಕನ್ವಿನ್ಸ್ ಆಗ್ಬೇಕು, ಅವ್ನು ಫೀಲ್ಡಲ್ಲಿ ಇದಾನೆ ಇಲ್ಲ. ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್ ಸೂಪರ್ವೈಸರ್ ಎಲ್ಲ ಅವರೆಲ್ಲ ಇದರಲ್ಲಿ ನಮಗೆ GPS ಫೋಟೋ ಹಾಕ್ತಾರೆ. ಅವ್ರನ್ನ ಈ ರೀತಿ ಮಾನಿಟರ್ ಮಾಡ್ತೀವಿ ನಾವು. ನೀವು ಬಿಲ್ ಕಲೆಕ್ಟರ್ ಏನಿದ್ದಾರೆ ಅವರು ಆ ಸೆಕ್ಷನ್ ಹೆಡ್ಗಳು ಮಾನಿಟರ್ ಮಾಡ್ತಾರೆ. ಇಂಜಿನಿಯರ್ಸ್ ಅಂತೂ ಅವರು ಆಲ್ಮೋಸ್ಟ್ ಫೀಲ್ಡ್ ಅಲ್ಲಿ ಇರ್ತಾರೆ, ನೋಟಿಸ್ ಕೊಡೋದಾಗಿರ್ಬೋದು, ವರ್ಕ್ ಚೆಕ್ ಮಾಡೋದಾಗಿರ್ಬೋದು ಇರ್ತಾರೆ. ಆ ರೀತಿ ನಮ್ಗೆ ಕಂಡು ಬಂದಿಲ್ಲ. ಅದು 60 ವರ್ಷದ ಹಳೆ ರೂಲ್ ಇರ್ಬೋದು, ಆದ್ರೆ ಇವತ್ತಿಗೂ ಸರ್ಕಾರ ಬದಲಿಸಿಲ್ಲ. ಹಂಗಾಗಿ ಅಲ್ಟರ್ನೇಟಿವ್ ಮಾಡಿದ್ರು ನೋಡಿ. ಅಲ್ಲ, ಅವ್ನು ನೀವು ಹೇಳಿದಂಗೆ ಬ್ಲಫ್ ಮಾಡೋದಂದ್ರೆ ಇನ್ನೊಬ್ರು ಬೆಳಿಗ್ಗೆ ಆ ರೀತಿ ಹೇಳಿದಲ್ಲ, ನಾನು ಹೋಗ್ತೀನಿ, ನೀನು ಹೋಗ್ತೀನಪ್ಪ, ಇವತ್ತು ನಾವು ಹೋಗ್ತೀನಿ, ನಾಳೆ ನೀವು ಆ ರೀತಿ ಮಾಡಬಾರ್ದು ಅನ್ನೋ ಸಂಬಂಧ ನಾವು ಅವ್ರಿಗೆ ಅವ್ರ ಮೇಲೆ ವಿಶ್ವಾಸ ಮಾಡ್ತಾ ಇದ್ದಾರೆ. ನಾವಷ್ಟೇ ಕಂಪ್ಲೇಂಟ್ ಬಂದು ನಾವಷ್ಟೇ ವಿಶ್ವಾಸ ಇಟ್ಕೊಂಡು, ಯಾಕೆ ನಾವು ವಿಸಿಟ್ ಅವಾಗ 2 months 3 months ವಿಸಿಟ್ ಮಾಡಿ ಇದ್ ಮಾಡ್ತೀವಿ. ನಾವು ಪ್ರಶ್ನೆಗಳನ್ನ ಮಾಡ್ತೀವಿ ಅಷ್ಟೇ. ಅಂದ್ರೆ ಸಾರ್ವಜನಿಕರ ಪರವಾಗಿ ಯಾರು ಮಾತಾಡೋದಿಲ್ಲ. ಆದ್ರೆ ನಾವು ನಿಮ್ಮಲ್ಲಿ ಸಾರ್ವಜನಿಕರಂತಾನೆ ಕನ್ಸಿಡರ್ ಮಾಡೋದು ಇವಾಗ. ಖಂಡಿತ ನೋಡಿ, ಯಾವ ಪರ್ಸನ್ ನಾವು ಕ್ವಶನ್ ಮಾಡ್ಲಿಕ್ಕೆ ಹಾಕಿದೆ, ನಾವು ಈ ಸಾರ್ವಜನಿಕ ಜೀವನದಲ್ಲಿರುವಾಗ ಕ್ವಶನ್ ಮಾಡ್ತಾ ಇದ್ದಾರೆ. ನಾವು ಅದನ್ನ ಯಾವ್ದು ನಮಗೆ ಲೂಪೋಲ್ಸ್ ಎಲ್ಲವೂ ನಾವು ನೋಡೋಣ. ನಮ್ಮ ಬೆನ್ನಿಂದ ನಮಗೆ ಕಾಣಲ್ಲ, ಅದನ್ನ ತೋರಿಸ್ಲಿಕ್ಕೆ ನೀವಿದ್ದೀರಾ, ಮಾಧ್ಯಮಗಳಿದ್ದಾರೆ. ನೀವು ಹೇಳಿದ್ದನ್ನು ನಾವು ಅಟೆಂಡ್ ಮಾಡ್ಲಿಕ್ಕೆ ಇದ್ರು. ನಾವು ಏನಾದ್ರು ಲೂಪೋಲ್ಸ್ ತಪ್ಪಾಗಿದ್ರೆ ಯಾಕಂದ್ರೆ ಎಲ್ಲಾನು ನೋಡ್ಲಿಕ್ಕೆ ಆಗಲ್ಲ. ನೀವು ಹೇಳಿದ್ದನ್ನು ಅಟೆಂಡ್ ಮಾಡ್ಕೊಳ್ಳಿ, ತಿದ್ಕೊಂಡು ಹೋಗಿ ನಮ್ಗೆ ಅವಕಾಶ ಇದೆ. ಮಾಧ್ಯಮಕ್ಕೂ ನಮ್ಗೆ ಒಂದು ಡಿಫರೆನ್ಸ್ ಏನಂದ್ರೆ, ಮಾಧ್ಯಮದವರು ಒಂದ್ಸರಿ ಮಾಡೋದು ಮತ್ತೆ ಅದ್ರ ಬಗ್ಗೆ ಮಾತಾಡಲ್ಲ. ಅವತ್ತಿಗೆ ಹೈಪು ಮ್ಯಾಕ್ಸಿಮಮ್, ನೆಕ್ಸ್ಟ್ ಡೇಗೆ ಫ್ಲಾಟ್. ನಮ್ದು ಹಂಗಲ್ಲ. ಈಗ ನೋಡಿ, ಸೆಪ್ಟೆಂಬರ್ 1ನೇ ತಾರೀಕು ಬಂದ್ವಿ ನಾವು ಅಭಿಯಾನ. ಅದಾದ್ಮೇಲೆ ಇವ್ರು ಬಂದಿದ್ದಾರೆ ಅನ್ಸುತ್ತಲ್ಲ ಮಧ್ಯದಲ್ಲಿ ಒಮ್ಮೆ. ಯಾಕಂದ್ರೆ ನಾನೇ ಹೇಳಿದೆ ಒಂದು ಅದೇ ಫಾಲೋ ಮಾಡಕ್ಕೆ ಬಂದಿದ್ದಾರೆ. ಆಮೇಲೆ ಈಗ ಮತ್ತೆ ಬಂದಿದ್ದೀವಿ. ಸೊ
ನಾವು ನಿರಂತರವಾಗಿ ಎಷ್ಟೆಷ್ಟು ಅಲ್ಲ, ಪ್ರೋಗ್ರೆಸ್ ಅಲ್ಲ ನಾವು ಅಲ್ಲ ಯಾವ್ಯಾವ ನಮಗೆ ಯಾವ ಲೂಪ್ ಹೋಲ್ಸ್ ಹೇಳಿದಿಲ್ಲ ಅವ್ನು ಅಟೆಂಡ್ ಮಾಡ್ಲಿಕ್ಕೆ ತಯಾರಿದ್ವಿ. ನಾನೇ ನೆನಪು ಮಾಡಿದ್ನಲ್ಲ ಒಬ್ರು ಲೇಡಿ ಯಾರೋ ನಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ದಟ್ ಮೀನ್ಸ್ ನಾವು ಅದನ್ನ ಆಕ್ಟ್ ಮಾಡ್ತಾ ಇದೀವಿ ಪ್ರೆಸೆಂಟ್ಲಿ. ಏನಾಗಿ ಮಾಡೋದಾಗಿರ್ಬೋದು, ಬ್ಯಾನರ್ ರಿಲೇಟೆಡ್ ಆಗಿರ್ಬೋದು, ನಾವು ಮಾಡ್ತಾ ಇದ್ದೀವಿ. ಓಕೆ ಅದನ್ನ ಪಾಸಿಟಿವ್ ಆಗಿ ತಗೊಂಡಿದ್ವಿ. ಅವಧಿ ಹೋಗ್ಲಿ ಪರವಾಗಿಲ್ಲ. ಗ್ರಾಜುವಲಿ ಲೆಟ್ ಇಟ್ ಗೋಯಿಂಗ್ ಮಾಡ್ತೀವಿ. ಏನು ಫೇಸ್ಡ್ ಮ್ಯಾನರ್ ಅದು ಎಷ್ಟು ದಿವಸ ಆಗ್ಬೇಕು ಎಷ್ಟು ನಿಮ್ಮ ಸಂಸ್ಥೆ ನೆಕ್ಸ್ಟ್ ಇಂಜಿನಿಯರ್ ಇಲಾಖೆಯಲ್ಲಿ ಜ್ಯೋತಿ ಸನತ್ ಎಂಬ ಅನಧಿಕೃತ ವ್ಯಕ್ತಿಗಳು ಕೆಲಸ ಮಾಡುತ್ತಿದ್ದು ಅದನ್ನು ಜ್ಯೋತಿ ಮತ್ತೆ ಸನತ್ ಅವರು ದುರ್ಗಾ ಪ್ರಸಾದ್ ಅವರ ಗಮನಕ್ಕೆ ತಂದಿದ್ದೇವೆ. ಅವಾಗ ನಾ ಇದ್ದಿದ್ದಿಲ್ಲ ಹೊತ್ತು ಅವ್ರು ನೀವು ಸೆಕ್ಷನ್ ನನ್ನ ಗಮನಕ್ಕೆ ತಂದಿದ್ದಾರೆ. ಆಮೇಲೆ ಈ ಜೆ ದಿವಾಕರ್ ಅವರು ಅನಧಿಕೃತ ಇದು ಇವರು ಯಾರು ಜ್ಯೋತಿ ಅನ್ನೋರನ್ನು ಕೆಲಸಕ್ಕೆ ನಿಯೋಜಿಸಿದ್ರು. ಅದು ಅನಧಿಕೃತ. ಅದ್ರ ಬಗ್ಗೆನೂ ಸಹ ಕೆಲಸದಿಂದ ವಜಾಗೊಳಿಸಬೇಕು ಅಂತ ನಾವು ನಿಮ್ಮ ಹತ್ರ ಈಗ ಏನಾದ್ರು ಕೆಲಸ ತೆಗೆಯೋದಂತಲ್ಲ ರೀ, ಅವ್ರು ಅನಧಿಕೃತ ಏನು ಅವ್ರು ಇಟ್ಕೊಂಡಿದ್ರಂತ ತಾವು ಹೇಳಿದ್ರಲ್ಲ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಆ ರೀತಿ ಯಾರನ್ನೂ ನೀವು ಹೊರಗಡೆ ಇದ್ದವ್ರನ್ನ ಕೂಡಿಸ್ಬೇಡಿ ಅಂತೇಳಿ ಅವ್ರು ರೆಕ್ಟಿಫೈ ಮಾಡ್ತೀವಿ. ಈಗ ಬರ್ತಾ ಇದ್ದಾರೆ ಸರ್ ಈಗ ಯಾರು ಇಲ್ಲ ನಾವು ಹೇಳಿದ್ವಿ ಜ್ಯೋತಿ ಮತ್ತೆ ಸನತ್ ಅಲ್ಲ ಇನ್ನೊಂದು ಜ್ಯೋತಿ ಮತ್ತೆ ಸನತ್ ಇಲ್ಲ ಇಲ್ಲ ಅವ್ರಿಗೆ ಇನ್ಸ್ಟ್ರಕ್ಷನ್ ಇಲ್ಲ, ಅವ್ರು ಇಲ್ಲಿ ಒಳಗಡೆ ಬಿಡ್ಲಿಕ್ಕೆ ಹೋಗ್ಬೇಡಿ ಅಂತ. ನೀವು ನಿಮ್ಮ ಕೆಲಸ ಇದು ಒಂದು ಜ್ಯೋತಿ ಅಥವಾ ಸನ್ನತ್ ವಿಚಾರ ಅಲ್ಲ. ಅವರು ಹೇಳಿದ್ದಾರೆ, ಇವ್ರು ಬಂದಿದ್ದಾರೆ. ಆದ್ರೆ ಹೇಳಿದವನು ಅಧಿಕಾರಿ ಇದ್ದಾರಲ್ಲ, ಅವ್ರಿಗೆ ಎಷ್ಟು ಜವಾಬ್ದಾರಿ ಇರಬೇಕಿತ್ತು. ಸರಿ ಇರಲಿಲ್ಲ. ಇಲ್ಲ ನನ್ನ ಗಮನಕ್ಕೆ ಬಂತು ಅದು ಇಶ್ಯೂಕ್ಕಿಂತ ಸ್ವಲ್ಪ ಬಿಹೇವಿಯರ್ ಮೈನ್ ಆಯ್ತು. ನಾ ಕರೆಸಿ ಹೇಳಿದ್ವಿ ನಾವು ಅಷ್ಟೇ ಅಲ್ಲ ನಮ್ಮ ಸೆಕ್ಷನ್ ನಾ ಇದ್ದಿಲ್ಲ ಅವತ್ತು. ಇಲ್ಲ, ನಾವು ಸೆಕ್ಷನ್ ನನ್ನ ಗಮನಕ್ಕೆ ಮಾತಾಡಿದ್ದೀನಿ ಅವರ ಆಫೀಸಲ್ಲಿ ಅಧಿಕಾರಿ ಆಫೀಸಲ್ಲಿ ಈ ಲೇಡಿ ಕೂತಿರೋದು ಅದು ದೊಡ್ಡ ಅಲ್ಲ, ಸುಳ್ಳು ಮಾಹಿತಿ ಕೊಟ್ಟರಲ್ಲ ಅಲ್ಲೇನೆ ನಮ್ಗೆ. ಆಕ್ಚುಲಿ ಹೇಳ್ಬೋದಿತ್ತು ಹೌದು ಈ ತರ ಒಬ್ರು ಇದಾರಂತ. ಇಲ್ಲ ಅವ್ರು ಹಾಗೆ ಹೀಗೆ ಅಂತೆಲ್ಲ ಹೇಳಿ ಲೈವಲ್ಲೇ ಇದೆ ನೋಡಿ. ಅವ್ರ ಸೀಟಲ್ಲೇ ಇವ್ರು ಕೂತ್ಕೊಂಡು ಹೌದು. ಹಾಗೆ ಅಧಿಕಾರಿ ಅವರ ಸೀಟಲ್ಲಿ ಲೇಡಿ ಕೂತಿದ್ರು. ಈಗ ನಮ್ದು ಆಕ್ಚುಲಿ ಇದ್ದು ಅವ್ರ ಮೇಲೆ ಒಂದು ನೋಟಿಸ್ ಇಶ್ಯೂ ಮಾಡಿ ನೀವು ಸೆನ್ಶೂರ್ ಅಂದ್ರೆ ವಾಗ್ದಾನ ಮಾಡ್ತೀರಾ, ಕಂಡಕ್ಟ್ ರೂಲ್ಸ್ ಪ್ರಕಾರ ಅವ್ರ ಮೇಲೆ ಇದು ನೋಟಿಸ್ ಇಶ್ಯೂ ಮಾಡಿ ಏನೋ ಒಂದು ಆಗತ್ತೆ ಅಂತ ಇದ್ವಿ. ಯಾಕಂದ್ರೆ ಜ್ಯೋತಿ ಸನ್ನತ್ ಇಂಪಾರ್ಟೆಂಟ್ ಅಲ್ಲ, ಅವ್ರನ್ನ ಕೂರಿಸಿದ ಅಧಿಕಾರಿ ಬಗ್ಗೆ ಇರೋದು. ಬೇರೆಯವ್ರಿಗೆ ಭಯ ಬರೋದು ಯಾವ್ದು ಸರ್? ಅಧಿಕಾರಿ ತಪ್ಪು ಮಾಡಿದಾಗ ಅವನಿಗೆ ಯಾವ್ದು ಮೈನರ್ ಇರಲಿ ಮೇಜರ್ ಪೆನಾಲ್ಟಿ ಇರಲಿ, ನಿಮ್ಮ ಕಂಡಕ್ಟ್ ರೂಲ್ ಪ್ರಕಾರ ಏನಿದೆ ಅದ್ರ ಪ್ರಕಾರ ದಟ್ ಇಸ್ ಡಿಫರೆಂಟ್. ಆದ್ರೆ ಏನು ಮಾಡಿಲ್ಲ ಈ ವಿಷಯದಲ್ಲಿ ನಾವು ಅವ್ರ ಕರೆದು ಹೇಳಿದ್ವಿ. ಮೌಖಿಕವಾಗಿ ನಾವು ಸೆಕೆಂಡ್ ಆಪ್ಷನ್ಸ್ ನಾವು ಎಕ್ಸ್ಪ್ಲೋರ್ ಮಾಡಿಲ್ಲ, ಕರೆಸಿ ಹೇಳಿದ್ವಿ ಆ ರೀತಿ. ಯಾಕಂದ್ರೆ ರೈಟಿಂಗ್ ಅಲ್ಲಿ ಹೋದ್ರೆ ಅವರ ಸೇವೆಗೂ ಅದು ಯಾವುದೇ ಪನಿಷ್ಮೆಂಟ್ ಇರಲಿ, ಬಿಕಾಸ್ ಹಿ ಹ್ಯಾಸ್ ಟು ಗಿವ್ ದ ಎಕ್ಸ್ಪ್ಲನೇಷನ್. ನೀವು ನೋಟಿಸ್ ಕೊಟ್ಟ ತಕ್ಷಣ ರೈಟಿಂಗ್ ಅಲ್ಲೇ ಕೊಡ್ಬೇಕಾಗತ್ತೆ. ನೀವು ಓರಲ್ ಹೇಳಿದ ತಕ್ಷಣ ಇದು ಪೊಲೀಸ್ ಸ್ಟೇಷನ್ಗಳು ನೋಡಿದ್ವಿ, ಎಲ್ಲರೂ ಲಂಚ ತಗೋತಾ ಇದ್ರೆ ಅದಕ್ಕೆ ಇನ್ಸ್ಪೆಕ್ಟರ್ ಹೇಳೋದೇ ಗೊತ್ತಾ, ಅವ್ರನ್ನ ಕರೆದು ಸಿಕ್ಕಾಪಟ್ಟೆ ಬೈದಿದ್ನಿ ಅಂತ. ಏನು ಉಪಯೋಗ? ನಾಳೆ ಅದೇ ಮಾಡ್ತಾನೆ ಬೆಳಿಗ್ಗೆ, ನಾಳೆ ಅಲ್ಲ ಅವತ್ತೇ ಇನ್ನೊಂದು ಅವರಲ್ಲೇ ಅಲ್ಲೇ ಇರ್ತಾನೆ ರೋಡ್. ಸೊ ದಟ್ ವಿಲ್ ನಾಟ್ ಹೆಲ್ಪ್. ಅದಕ್ಕೆ ವಿ ಆರ್ ಎಕ್ಸ್ಪೆಕ್ಟಿಂಗ್ ಒಂದು ಅವ್ರಿಗೆ ನೋಟಿಸ್ ಇಶ್ಯೂ ಆಗಿ ಅವ್ರದ್ದು ಎಕ್ಸ್ಪ್ಲನೇಷನ್ ತಗೊಂಡು ಟು ಸಮ್ ಎಕ್ಸ್ಟೆಂಟ್ ಈ ಒಂದು ವಾಗ್ದಾನ ಓಕೆ ನೀವು ಓರಲ್ ಆಗಿ ಹೇಳಿದ್ರೆ ನೋಡಿ. ಅದೊಂದು ಇನ್ಯಾವ್ದಾದ್ರು ಸಬ್ಜೆಕ್ಟ್ ಇದೆ ಹೇಳಿ. ಇನ್ನೊಂದಿದೆ ಅದು ಇಂಪಾರ್ಟೆಂಟ್. ಈ ಖಾತೆ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಮಾತ್ರ ಆಲ್ರೆಡಿ ನಾವು ಮ್ಯಾನ್ಯಲ್ ಕೊಟ್ಟಿದ್ದೇವಲ್ಲ ಸರ್ ಅಪ್ಲಿಕೇಶನ್ ಆಲ್ರೆಡಿ. ಅದು ಈಗ ಪುನಃ ನಾವು ಆನ್ಲೈನ್ ಅಲ್ಲಿ ಕೊಡ್ಬೇಕಂತ ಹೇಳ್ತಾ ಇದ್ದಾರೆ. ಆ ಅಪ್ಲಿಕೇಶನ್ ಹಿಂದಿರುಗಿಸ್ತಾ ಇದ್ದಾರೆ, ವಾಪಸ್ ಕೊಡ್ತಾ ಇದ್ದಾರೆ. ಹೌದು ಹೇಳಿ, ಅದೇ ಕ್ಲಾರಿಫಿಕೇಶನ್ ಅಷ್ಟೇ. ಸಾಫ್ಟ್ವೇರ್ ಟ್ರಾನ್ಸಿಷನ್ ಮಾಡಿದ್ರೆ ಅಪ್ಗ್ರೇಡೇಷನ್ ಮಾಡಿದ್ರೆ ಏನ್ ಮಾಡಿದಾರೆ ಅಂದ್ರೆ ಅಪ್ಲಿಕೇಶನ್ ಇಷ್ಟ ದಿನ ಏನ್ ಮಾಡ್ತಿದ್ರು, ನೀವು ನಮ್ಮ ಆಫೀಸಿಗೆ ಬಂದು ಅಪ್ಲಿಕೇಶನ್ ಕೊಡ್ತಾ ಇದ್ರಿ. ಈಗ ಏನ್ ಮಾಡಿದ್ರೆ ಅದನ್ನ ಸಾರ್ವಜನಿಕರೇ ಅಪ್ಲಿಕೇಶನ್ ಹಾಕುವ ರೀತಿ ಮಾಡಿದ್ದಾರೆ. ಹೌದಾ? ನಮ್ ಕಡೆ ಏನಿತ್ತು ಆ ಟ್ರಾನ್ಸಿಷನ್ ಪೀರಿಯಡ್ ಅಲ್ಲಿ ಒಂದಿಷ್ಟು ಅವಾಗಿನೂ ಪಬ್ಲಿಕ್ ಗೊತ್ತಿರಲಿಲ್ಲ. ಅವಾಗ ನಮ್ಮ ಆಫೀಸಲ್ಲಿ ರಿಸೀವ್ ಆಗಿರ್ತಕ್ಕಂಥ ಅಪ್ಲಿಕೇಶನ್ ನಾವು ವಾಪಸ್ ತಗೊಂಡೋಗಿ ಹಾಕಿ, ಯಾಕಂದ್ರೆ ಅವ್ರು OTP ಬರ್ತಾ ಇದೆ. ಇವಾಗ ನೀವು ಆಸ್ತಿ ಆಗ್ತಾ ಇದ್ರೆ ನಿಮ್ಮ ಮೊಬೈಲ್ OTP ಬರ್ತಾ ಇದೆ. ಹೇಳಿದ್ರಲ್ಲ ಯಾವ ಇದು ನಾವು ಸೈಬರ್ಗೆ ಹೋದ್ರೆ ತಗೊಂಡಿಲ್ಲ, ನಮ್ಗೆ ಗೊತ್ತಿಲ್ಲ. ಇಲ್ಲ ಅಲ್ಲ ಆಯ್ತು, ನಾ ಹೇಳ್ತೀನಿ. ಅವಾಗ ಇನ್ನು ಮಾಹಿತಿ ಇರಲಿಲ್ಲ, ಸ್ವಲ್ಪ ಅದು ಸ್ವಲ್ಪ ಸಮಸ್ಯೆ ಐತಿ. ಕ್ಲಿಯರ್ ಆಗಿದ್ದಾರೆ, ಏನಿಲ್ಲ ವಿಡಿಯೋಸ್ ಎಲ್ಲ ಬಿಟ್ಟಿದ್ದಾರೆ, ಯಾವ ರೀತಿ ಮಾಡ್ಬೇಕಂತ ವಿಡಿಯೋಸ್ ಇದೆ. ಈಗ ನನ್ಗೂ ಅಪ್ಲಿಕೇಶನ್ಸ್ ಬರ್ತಾ ಇದೆ ಟುಡೇ ಎಲ್ಲ ನಮ್ಮ ಬಿಲ್ ಕಲೆಕ್ಟರ್ ಇಂದ ಬರ್ತಾ ಇದೆ. ಅದಕ್ಕೇನು ಸಮಸ್ಯೆ ಇಲ್ಲ. ನೀವು ಹೇಳಿದ್ದು ಮೊದಲು ಆ ರೀತಿ ಇತ್ತು ಟೆಕ್ನಿಕಲ್ ಪ್ರಾಬ್ಲಮ್. ಈಗ ಆಸ್ ಆಫ್ ನಾವು ಏನಿಲ್ಲ, ನೀವೇ ಹಾಕ್ಬೋದು ಆ ವಿಡಿಯೋಸ್ ಎಲ್ಲ ನೋಡ್ಕೊಂಡು. ನಾವು ಅದಕ್ಕೆ ತಗೊಂಡೋಗಿದ್ದೇವೆ, ಆದ್ರೆ ಅಲ್ಲಿ ಸೈಬರ್ ಎಲ್ಲಿ ಆಗಿದ್ದು ಯಾವ ಸೈಬರ್ ತಗೊಂಡಿಲ್ಲ, ಗೊತ್ತಿಲ್ಲ ಹೇಳ್ತಾ ಇದ್ದಾರೆ. ನಮಗೆ ಮಾಹಿತಿ ಗೊತ್ತಿಲ್ಲ, ನಮಗೆ ಆಗುದಿಲ್ಲ. ಇಲ್ಲ ಅದು ಆಗಿದೆ, ನಾವು ಹಾಕಿದೀವಿ ಹೊರಗಡೆ ಆ ರೀತಿ ಪಬ್ಲಿಕ್ಗೆ. ಮತ್ತೆ ವಿಡಿಯೋಸ್ ಇದಾವೆ, ಅದು ಯೂಸರ್ ಈಗ ಫ್ರೆಂಡ್ಲಿನೇ ಇದಾವೆ, ನೀವು ನೋಡ್ಕೊಂಡು ನೀವು ಅಪ್ಲೈ ಮಾಡ್ಬೋದು. ಮಾಡ್ತಾ ಇದ್ದಾರೆ ಪಬ್ಲಿಕ್. ಕ್ಲಾರಿಫಿಕೇಶನ್ ಮಾತ್ರ ಹೊಸ ಸಿಸ್ಟಮ್ ಅಂದ್ರೆ ಸ್ವಲ್ಪ ಟೈಮ್ ತಗೊಳ್ತಾರೆ. 15 days ಅಲ್ಲಿ ಅದು ಆಲ್ಮೋಸ್ಟ್ ಎಲ್ಲರೂ ವೆಲ್ವರ್ಸ್ಡ್ ಆಗ್ತಾರೆ, ಏನು ಸಮಸ್ಯೆ ಇಲ್ಲ. ಸರ್ ಕೊನೆಯ 2 ನಿಮಿಷ ಅಷ್ಟೇ. ನಿಮ್ಮಲ್ಲಿ ಮೀಟಿಂಗ್ ಇದೆ ಅಲ್ಲ, ಅದಕ್ಕೆ ನಾನು ನೋಡ್ತಾ ಇದ್ದೀನಿ. ವಾಶ್ ಆಕ್ಟ್ ಪ್ರಕಾರ ಇಲ್ಲಿ ಸಮಿತಿ ರಚನೆ ಆಗಿದೆ. ICC ವಾಶ್ ಆಕ್ಟ್ ಇದೆಯಲ್ಲ, ಸೆಕ್ಷುವಲ್ ಹರಾಸ್ಮೆಂಟ್ ಇದು ಪೋಕ್ಸೋ ಅಲ್ಲ, ಪೋಕ್ಸೋ ಅಲ್ಲ ಸರ್,
ಇದು ಸೆಕ್ಷುವಲ್ ಹರಾಸ್ಮೆಂಟ್ ಕಾಯ್ದೆ ಇದೆಯಲ್ಲ 2013 ನಿರ್ಭಯ ಕಾಂಡ ಆದ್ಮೇಲೆ ಒಂದು ಬಂದಿದೆಯಲ್ವಾ, ಅದಕ್ಕೆ ಆಂತರಿಕ ದೂರು ಸಮಿತಿ. ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಅಂತ ಇರ್ಬೇಕಲ್ವಾ, 10 ಜನಕ್ಕಿಂತ ಜಾಸ್ತಿ ಇದ್ದಾಗ ಅದ್ರಲ್ಲಿ ಹೆಣ್ಣು ಮಗಳೇ ಸೀನಿಯರ್ ಮೋಸ್ಟ್, ಅದಕ್ಕೆ ಕಮಿಟಿ ಸಮಿತಿ ಇದೆಯಲ್ಲ ಸರ್. ಆ ತರ ದೂರುಗಳು ಬಂದಾಗ ಯಾರಿಗೆ ಹೋಗ್ತಾ ಇದೆ, ಹೇಗೆ ಇದೆ. ಮುಂಚೆ ನಮ್ಮ ಗಾಯತ್ರಿ ಮೇಡಮ್ ಇದ್ರಲ್ಲ, ಅವರು ಅಧ್ಯಕ್ಷರಿದ್ರು. ಮೋಸ್ಟ್ಲಿ ನಮ್ಮ ಇವಳಿದ್ದಾಳೆ ಲತಾ, ಅವರು ಉಪಾಧ್ಯಕ್ಷರನ್ನೇ ಇದ್ರು. ಅಂತ ಪ್ರಕರಣಗಳು ಕಂಡು ಬಂದ್ರೆ ಅವರೇ ಹ್ಯಾಂಡಲ್ ಮಾಡ್ತಿದ್ರು. ಸೊ ಇಲ್ಲಿವರೆಗೂ ಅಂತ ಪ್ರಕರಣಗಳು ಯಾವುದೇ ಕಂಡು ಬಂದಿಲ್ಲ ನಮ್ಗೆ ಅನ್ಸಿದ ಮಟ್ಟಿಗೆ. ಸೊ ಅಂತ ದೂರುಗಳು ಯಾವುದೇ ಬಂದು ದಾಖಲಾಗಿಲ್ಲ ನಮ್ಮಲ್ಲಿ. ಸೊ ಆಂತರಿಕ ದೂರು ಒಂದು ನಮ್ಮಲ್ಲಿ ಇದೆ. 3 ಇಯರ್ ಟರ್ಮ್ ಇದೆ ಅವರಿಗೆ, ಹೌದು. ಮ್ಯಾಕ್ಸಿಮಮ್ 3 ಇಯರ್ ಟರ್ಮ್. ಮತ್ತೆ ಅವರು ಇದಾಗ್ತಾರೆ, ಚೇಂಜ್ ಆಗ್ತಾರೆ, ಕಮಿಟಿನ ಚೇಂಜ್ ಆಗುತ್ತೆ. ಈಗ ಒಂದು ಕಂಪ್ಲೇಂಟ್ ಬರುತ್ತೆ, ಯಾಕಂದ್ರೆ ನಮ್ಗೆ ಅದ್ರ ಬಗ್ಗೆ ನಮ್ಮ ಹೆಡ್ ಆಫೀಸ್ ಫೋನ್ ಮಾಡಿ ಹೇಳಿದ್ದಾರೆ. ಇಲ್ಲಿದೆ ಅಂದ್ರೆ ಈ ಉಡುಪಿ ಜಿಲ್ಲೆದೆ ನಿಮ್ಮ ಅಲ್ಲಲ್ಲ ನಿಮ್ಮ ಇದರದೆ ಯಾರು ಇದಕ್ಕೆ ಸಂಬಂಧಪಟ್ಟಿದೆ, ನಿಮ್ಮ ನಗರಸಭೆ ತಾನೇ ಇದು, ನಮ್ಮ ನಗರಸಭೆ ಅಲ್ಲ, ಬೇರೆ ULB ಇರ್ಬೇಕು ನೋಡಿ. ಅಲ್ಲ ಅಂದ್ರೆ ನಿಮ್ಮಿಂದ ಇವರು ಅಪಾಯಿಂಟ್ ಆಗ್ತಾರಲ್ಲ ಯಾರು ಕಾಂಟ್ರಾಕ್ಟರ್ಸ್, ಅವ್ರನ್ನ ಮಾನಿಟರ್ ಮಾಡೋದು ನೀವೇ ತಾನೆ. ಈಗ ಕಸಕ್ಕೆ ಇದಕ್ಕೆಲ್ಲ ಬೇರೆ ಬೇರೆ ಇದಕ್ಕೆ ಆಗ್ತಾರಲ್ಲ, ಅದು ನಿಮ್ಮ ಇದು ಕೆಳಗಡೆ ಬರುತ್ತೆ ಅಲ್ವಾ. ಅದೊಂದು ಕೇಸ್ ಇದೆ, ಅದು ಮತ್ತೆ ಯಾಕೆ ನಿಮ್ಗೆ ಟೈಮ್ಸ್ ಇದು 7 days ಒಳಗಡೆ ಮತ್ತೆ 15 ದಿವಸ ಒಳಗಡೆ ಅದು ಡಿಸ್ಪೋಸ್ ಮಾಡ್ಬೇಕು ಅಂತ ಇದರಲ್ಲಿ ಆ ತರ ಏನಿಲ್ಲ. ಅದಕ್ಕೆ ಅವರಿಗೆ 3 ಮೀಟಿಂಗ್ ಅಟೆಂಡ್ ಮಾಡ್ಲಿಕ್ಕೆ, ಅಂದ್ರೆ 3 ಸಿಟ್ಟಿಂಗ್ ಕುಂದಿರ್ಲಿಕ್ಕೆ ಇರ್ತದೆ. ಯಾರು ದೂರುದಾರರು, ಯಾರಿಗೆ ದೂರಿಗೊಳಗಾಗಿರ್ತಾರೆ ಅವರಿಗೆ ಇಲಾಖೆಯಲ್ಲಿ ಆಂತರಿಕ ದೂರು ಸಮಿತಿ ಅಧ್ಯಕ್ಷರ ನೇತೃತ್ವದಲ್ಲಿ, ಕಮಿಷನರ್ ನೇತೃತ್ವದಲ್ಲೆಲ್ಲ ಆಂತರಿಕ ಅವರ ನೇತೃತ್ವದಲ್ಲಿ 3 ಸಿಟ್ಟಿಂಗ್ ಆಗ್ತದೆ. 3 ಸಿಟ್ಟಿಂಗು ಅದು 15 ದಿನದಲ್ಲಿ ಮುಗಿಸ್ಬೇಕಂತ ಆ ಒಂದು ಆರ್ಡರ್ ಇಲ್ಲ. ನಿಮ್ಗೆ ಆರ್ಡರ್ ಇದೆ, ಅದು ನಾನು ಓದಿದ್ದೆ. ನೋಡಿ, ಟೈಮಲ್ಲಿ ಮ್ಯಾನೇಜರ್ ಇಲ್ಲೇ ಇದೆ ಆಫೀಸಲ್ಲಿ ಮ್ಯಾನೇಜರ್ ಇರೋದ್ರಿಂದ ಅವ್ರ ಅಂಡರಲ್ಲಿ ಕಮಿಟಿ ಫಾರ್ಮ್ ಆಗಿದೆ, ಅವಾಗ ಮಾಡಿದವರು ಟೈಮ್ ಇದು ಇಂಪಾರ್ಟೆಂಟ್ ಅಲ್ಲ. ಆಸ್ ಎ ಎಕ್ಸಾರ್ಬಿಟೆಂಟ್ ಅಟೆಂಡ್ ಮಾಡ್ತೀವಿ ನಾವು. ನನಗೆ ಕಂಪ್ಲೇಂಟ್ ನನಗಾದ್ರೂ ಬರ್ಲಿ, ಇಲ್ಲ ಡೈರೆಕ್ಟ್ ಈಗ ನಾವು ಹೇಳಿದ್ವಲ್ಲ ಬಾಡಿ ಇದು ಇದೆ ಅಂತ ಅವ್ರಿಗಾದ್ರೂ ಕಂಪ್ಲೇಂಟ್ ಕೊಡ್ಲಿ, ಡೈರೆಕ್ಟ್ ಅವರೇ ಆಕ್ಚುಲಿ 2 ಕಾಯ್ದೆ ಕೆಳಗಡೆ ಬರುತ್ತೆ ಇದು ಸೆಕ್ಷುವಲ್ ಹರಾಸ್ಮೆಂಟ್. ಈವನ್ BNS ಸೆಕ್ಷನ್ 75 ಕೆಳಗಡೆ ಬರುತ್ತೆ. ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ, ಅಲ್ಲಿ ಇವರು ಹೇಳಿದ್ದೊಂದು, ಅಲ್ಲಿ ಮೋಸ್ಟ್ಲಿ ಬರ್ದಿದ್ದು ಒಂದು NCR ಕೊಟ್ಟಿದ್ದಾರೆ. ಆತರ ಆಗಿದೆ ಅದು ಕೇಸು. ಆ ಕೇಸ್ ನೀವು ಹೇಳಿದ ಯಾವ್ದಂತ ಗೊತ್ತಾಯ್ತು ನನಗೆ. ಅದನ್ನ ನಾವು ಇಲ್ಲಿ ಇನ್ಫಾರ್ಮಲ್ ಆಗಿ ಇಲ್ಲಿ ಅಟೆಂಡ್ ಮಾಡಿದ್ವಿ. ಅವ್ರೇ ಕಳಿಸಿ ಇದೇನು ಹೇಳಿರಲ್ಲ, ಅದೇ ಎಲ್ಲರೂ ಅವರು ನೌಕರ ಸಂಘದವರು ಎಲ್ಲರೂ ಕೂಡಿ ಅದನ್ನ ಸೆಟ್ರೇಟ್ ಮಾಡಿ ಕಳಿಸಿಲ್ಲ. ಸೆಟ್ರೇಟ್ ಬೇರೆ, ಬಟ್ ಏನಾದ್ರು ಅದರಲ್ಲಿ ಸತ್ಯಾಸತ್ಯತೆ ಅಂದ್ರೆ ಫ್ಯಾಕ್ಟ್ ಫೈಂಡಿಂಗ್ ಇದಿರುತ್ತಲ್ಲ ಪ್ರಾಸೆಸ್, ಅದಕ್ಕೆ ಎವಿಡೆನ್ಸಸ್ ಯಾರಾದ್ರೂ ಇದೆ, ವಿಟ್ನೆಸ್ ಇಂಥ ಜಾಗದಲ್ಲಿ ಆಗಿದ್ದು, ಇಂಥ ಪ್ಲೇಸ್ ಅಲ್ಲಿ ಆಗಿದ್ದು ಅಂತ. ಇಟ್ ಮೇ ನಾಟ್ ಬಿ ಇನ್ಸೈಡ್ ದ ಆಫೀಸ್. ಈಗ ಅವರೆಲ್ಲ ಫೀಲ್ಡ್ ಅಲ್ಲಿ ಇರೋರು ಎಲ್ಲ ಹೊರಗಡೆ ಆಗಿರುತ್ತೆ, ಅದು ಏನು ಪ್ರಕರಣ ಅಂತದ್ದು. ಆ ತರದ್ದು ಏನಾದ್ರು ಇದಾಗಿದೆಯಾ ಅಂತ ನಾರ್ಮಲಿ ಹೇರಿಂಗ್ ಮಾಡಲ್ಲ. ಇಲ್ಲೆಲ್ಲ ಈಗೇನ್ ಹೇಳಿದ್ರೆ ಅವರೇ ಎಲ್ಲ ಕುಂತು ಇಲ್ಲಿ ಹೇರ್ ಮಾಡಿದ್ದಾರೆ. ಆ ತರ ದೂರು ದಾಖಲೆ ಆಗ್ಲಿಲ್ಲ ಸರ್ ನಮ್ಮಲ್ಲಿ ದೂರು ದಾಖಲೆ ಆದ್ರೆ ಮಾತ್ರ ಅಂತ ಪ್ರಕರಣಗಳಿಗೆ ನಾವು ಜೀವ ತುಂಬಲಿಕ್ಕೆ ಬರ್ತದೆ. ನಮ್ಮಲ್ಲಿ ದೂರು ದಾಖಲೆ ಆಗದೆ ನಾವು ಯಾವುದೇ ಆತರ ಏನು ಲೈಂಗಿಕ ಪ್ರಚೋದನೆ, ಲೈಂಗಿಕ ಇದು ಅದೇ ಬರೋದಿಲ್ಲ. ದೂರು ದಾಖಲೆ ತಂದು ವಿಚಾರಣೆ ನಡೆಸಿ, ಮತ್ತೆ ವಿಚಾರಣೆ ನಡೆಸಿದ ನಂತರ ಅದಕ್ಕೆ ಶಿಕ್ಷೆ ಒಳಪಡಿಸೋದು ನಾವು ಜಸ್ಟ್ ಮಾಹಿತಿ ಕೊಡಲಿಕ್ಕೆ ಜಿಲ್ಲಾ ಕಮಿಟಿ ಇದೆ. ಸ್ಟೇಷನ್ ಬೇರೆ ಸರ್. ನಾನು ಹೇಳಿದ್ದು IP ಇದು ಬರಲ್ಲ, BNS ನಿಮ್ಗೆ ಬರಲ್ಲ. ನಿಮ್ದು ಆಂತರಿಕ ಶಿಸ್ತು ಸಮಿತಿ ಇದೆ, ಅದರ ಪ್ರಕಾರ ಮಾತ್ರ ನೀವು ಸಿವಿಲ್ ನೇಚರ್. ಆಕ್ಚುಲಿ ನೀವು ಇದು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಒಂದು ಜುಡಿಷಿಯಲ್ ಅಲ್ಲ, ಕ್ವಾಸಿ ಜುಡಿಷಿಯಲ್ ವಿಷಯದಲ್ಲಿ ಅಲ್ಲಿ ವರದಿ ಹೋದ ನಂತರ ಆ ವರದಿ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ವರದಿ ಹೋಗ್ತದೆ. ಅಲ್ಲಿಂದ ಅವರು DC ಫೈನಲ್ ಇದು ತಗೊಳ್ಳೋದು, DC ಅವರು ಅದಕ್ಕೆ ಅಧಿಕಾರ DC ಅವರಿಗೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಥವಾ ಇವರು ಡೆಪ್ಯೂಟಿ ಕಮಿಷನರ್ ಇಬ್ಬರಿಗೆ ಮೇಜರ್ ಆಗಿ ಅಧಿಕಾರ ಇರೋದು. ಸೊ ಹಾಗಾಗಿ ಆ ದೂರ ಬಂದ್ರೆ ದಯವಿಟ್ಟು ಇದು ಮಾಡಿ, ಪಾರದರ್ಶಕವಾಗಿ ಅಟೆಂಡ್ ಮಾಡಿ, ಎಲ್ಲ ಇದು ಮಾಡ್ಬಿಟ್ಟು ನಾವು ಆಕ್ಚುಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಳ್ತೀವಿ. ಆಕ್ಚುಲಿ ದೂರ ಬಂದಾಗ ಕಾಗ್ನೈಸಬಲ್ ಅದು ಸೆಕ್ಸುವಲ್ ಹರಾಸ್ಮೆಂಟ್ ಕೇಸ್ ಯಾವುದನ್ನು ಕಾಗ್ನೈಸಬಲ್. ಅಲ್ಲಿ ಅವರಿಗೆ NCR ಕೊಟ್ಟಿದ್ದಾರೆ, ಮತ್ತೆ ಇವರಿಗೆ ದೂರ ಪ್ರತಿನೂ ಕೊಟ್ಟಿಲ್ಲ. ಇಟ್ ಈಸ್ ಮ್ಯಾಂಡೇಟರಿ ಟು ಗಿವ್ ಎ ಕಂಪ್ಲೇಂಟ್ ಕಾಪಿ. ಇವರು ಹೋಗಿ ಅಲ್ಲಿ ಹೇಳಿದ್ದಾರೆ, ಅವ್ರು ಟೈಪ್ ಮಾಡಿದ್ದಾರೆ, ಸಿಗ್ನೇಚರ್ ಮಾಡಿಸ್ಕೊಂಡಿದ್ದಾರೆ, ಅವ್ರ ಕಾಪಿ ಮಾತ್ರ ಇಟ್ಕೊಂಡಿದ್ದಾರೆ, NCR ಕೊಟ್ಟಿದ್ದಾರೆ. NCR ಕೊಡಕ್ ಬರಲ್ಲ. ಇದು ಸೆಕ್ಸುವಲ್ ಹರಾಸ್ಮೆಂಟ್ ಇಸ್ ವೆರಿ ಕ್ಲಿಯರ್, ಇಟ್ ಇಸ್ ಕಾಗ್ನೈಸಬಲ್. ಅಲ್ಲಲ್ಲ, ನಾನು ಹೇಳ್ತಾ ಇರೋದು ಕಾಗ್ನೈಸಬಲ್, ನಾನ್ ಬೇಲೇಬಲ್ ಇದೆ. ಹಾಗಾಗಿ ಅದು ಮಾಡಕ್ಕೆ ಬರೋದಿಲ್ಲ. ನಿಮ್ದು ಪ್ರೊಸೀಜರ್ ಬೇರೆ, ಅವ್ರದ್ದು ಪ್ರೊಸೀಜರ್ ಬೇರೆ ಇರುತ್ತೆ. ಸೊ 2 ಕಡೆ ಕೊಡಬಾರ್ದು ಅಂತ ಏನೂ ಇಲ್ಲ. ಅದು ಕ್ರಿಮಿನಲ್ ಇದ್ರಲ್ಲಿ ಹೋಗ್ತಾ ಇರುತ್ತೆ. ಇಲ್ಲಿ ಅವ್ರ ಮೇಲೆ ಶಿಸ್ತು ಕ್ರಮ ಅಗೈನ್ ಇಸ್ ಗೋಸ್ ಬ್ಯಾಕ್ ಟು ದಿ ಇದು ಹಾಕೋದ, ಏನಿಗೆ ಪೆನಾಲ್ಟಿ ಹಾಕೋದ, ಅದ್ರ ಮೇಲೆ ಹೋಗುತ್ತೆ. ಲೈಕ್ ನಿಮ್ಮ ಇದೇನಿರುತ್ತೆ ರೂಲ್ಸ್, ಕಂಡಕ್ಟ್ ರೂಲ್ಸ್ ಇರುತ್ತೆ, ಅದೇ ತರ ಹೋಗುತ್ತೆ ಇದು ಅಷ್ಟೇ. ಅದೊಂದು ದಯವಿಟ್ಟು
ಓಕೆ, ಮಿಕ್ಕಿದ ಯಾವುದು ಇಲ್ಲ ಅನ್ಕೊಂಡಿದ್ದೇನೆ. ಇಲ್ಲಿಗೆ ಸಂಬಂಧಪಟ್ಟಂಗೆ ನಾವು ಜಸ್ಟ್ ಒಂದು ಜಸ್ಟ್ ವಿಸಿಟ್ ಮಾಡಬೇಕು. ವಿಸಿಟ್ ಅಂದ್ರೆ ಏನೋ ಇಂಪ್ರೂವ್ಮೆಂಟ್ ಆಗಿದೆ ಅಂತ ನೋಡಕ್ಕೆ. ಬಿಕಾಸ್ ಯಾರು ಅವರು ಸರ್, ನೀವು ಹೇಳಿದಕ್ಕೆ ನಾನು ಯಾವ್ದಕ್ಕೂ ಮುಂದೆ ಹೋಗದೆ ಸುಮ್ಮನೆ ಇದ್ದೇನೆ. ಅಂದ್ರೆ ಕೆಲಸ ಕೊಡ್ತೇವೆ ಅಂತ ಹೇಳಿದ್ರು, ಅದು ಕೊಡದಿದ್ರು ಪರವಾಗಿಲ್ಲ. ಅಂದ್ರೆ ನೋಡಿ, ಅದು ಮತ್ತೆ 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 ಒಂದೊಂದು ಹೆಲ್ತ್ ಸೆಕ್ಷನ್ ಅಲ್ಲಿ ಒಬ್ಬೊಬ್ರು ಹೆಲ್ತ್ ಇನ್ಸ್ಪೆಕ್ಟರ್ನವರು ಒಂದೊಂದ್ ತರ ನಿಮ್ ಹತ್ರ ಬಂದು ಮಾತಾಡ್ತಿದ್ದಾರೆ. ಅದನ್ನ ನೀವು ನಂಬ್ತಿದ್ದೀರಿ. ನಂಗೆ ತುಂಬಾ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಅದೆಲ್ಲ ನಂಬ್ತಿರೋದಲ್ಲ. ನಾನು ನಿಮ್ಗೆ ಕರೆಸಿ ಏನ್ ಹೇಳಿದ್ದೀನಿ ಆ ರೀತಿ ಕಂಪ್ಲೇಂಟ್ಸ್ ಬರೋದು. ನೀವು ಮೊದಲು ಆ ರೀತಿ ಏನು ಕಂಪ್ಲೇಂಟ್ಸ್ ಬಂದಿದೆ, ಆ ರೀತಿ ಆಗದೆ ಇರೋರಿಗೆ ಒಂದ್ ವೇಳೆ ನಿಮ್ಮ ಮೇಲೆ ಸುಳ್ಳು ಆಪಾದನೆ ಬಂದ್ರು ಸಹ ನೀವು ಒಂದ್ ಸ್ವಲ್ಪ ಎಚ್ಚರದಿಂದ ಕೆಲಸ ಮಾಡಿ ಅಂತ ಹೇಳಿ. ನಾನು ಎಚ್ಚರಿಕೆಯಿಂದಲೇ ಇದ್ದೇನೆ ಸರ್. ಆದ್ರೆ ಅವರು ಅದೇ ಪದೇ ಪದೇ ಏನೋ ನನ್ನ ಕೆಲಸದಿಂದ ತೆಗಿಲೇಬೇಕು ಅಂತ ನಾವು ತೆಗೆದಿದ್ವ ಒಂದು ನಿಮಿಷ ಸರ್, ನಾವು ತೆಗೆದಿದ್ವ ತೆಗಿಲಿಲ್ಲ ಸರ್. ಗ್ರೂಪ್ ಜೊತೆ ಬಂದವರು ಇಲ್ಲ ಅವ್ರು separate ಅಲ್ವಾ? ಅಂದ್ರೆ ನಾವು ಹೋಗ್ತೀವಿ. ನಮ್ ಸಡನ್ ಆಗಿ ಯಾಕಂದ್ರೆ ನೀವೇ ಹೇಳಿದ್ರಲ್ಲ, ಅದಕ್ಕೆ ನೀವು ಕರ್ಕೊಂಡು ನಮ್ಗೆ ಅಕ್ಕಿ ಡೌಟ್ ಬಂತು. ನಮ್ಮ ಜೊತೆ ಬಂದವರು ಅಂತೆ. ನಾನು ಅದಕ್ಕೆ ಲೈವ್ ಮಾಡಬೇಡಿ ಅಂತ ಹೇಳಿದ್ರೆ ಅದಕ್ಕೆ ಅವ್ರ ಮುಖ ತೋರಿಸ್ಬೇಡಿ ಅಂತ. ಯಾಕಂದ್ರೆ ಈಗ ದೂರ್ ಕೊಟ್ಟವ್ರು ಬಂದವರು ಅವ್ರ ಪರ್ಮಿಷನ್ ತಗೋಬೇಕಾಗುತ್ತೆ. ಶಿ ಇಸ್ ಔಟ್ಸೈಡರ್. ನೀವು ಗವರ್ಮೆಂಟ್ ಆಫೀಷಿಯಲ್ಸ್ ನಿಮ್ದು ಇದು ಮಾಡಕ್ಕೆ ಎಲ್ರಿಗೂ ಹೇಳಿದ್ದೀನಿ ಕಂಪ್ಲೇಂಟ್ ಹೋಗ್ಬೇಡಿ. ಅದಕ್ಕೆ ಕ್ಲಾರಿಫೈ ಮಾಡ್ಕೋಬೇಕು. ಮಾಟಿ ಬಿಟ್ಟೆ ಅದು ಮತ್ತೆ ಬಿಟ್ಟೆ ನಿನ್ನೆ ಡಿಸ್ಕಸ್ ಆಗಿದೆ. ಇಲ್ಲಿ ಅವರು ಈಗ ಕೊಡ್ತಾರೆ ಕಂಪ್ಲೇಂಟ್. ಅವರೇನಾ? ಅಲ್ಲ ಅದೇ ಅವರು ID ಕಾರ್ಡ್ ಇಲ್ವಾ? ಯಾಕೆ ಹಾಕಲಿಲ್ಲ? ಅಲ್ಲಿ ನೀವು ಯಾರಂತೇಳಿ ಗೊತ್ತಿರಲ್ಲ ನಮಗೆ ಸಾರ್ವಜನಿಕರಿಗೆ. ನಾಳೆ ಬೇರೆಯವರು ಬಂದು ಕೂತ್ಕೊಂಡಿದ್ರೆ ಸರ್ ನಿಮ್ಮದು ಸುತ್ತೋಲೆ ಇದೆ, ಬೇಕಾದ್ರೆ ನಾನು ತೋರಿಸ್ತೇನೆ. ಸರ್ಕಾರದಿಂದ ಬಂದಾಗಲೂ ನಾವು ಹೇಳಿದ್ದೀವಿ ID ಕಾರ್ಡ್ ಹಾಕೊಂಡಿರಬೇಕು, ಸಾರ್ವಜನಿಕರಿಗೆ ಹೆಲ್ಪ್ ಆಗಲಿ ಅಂತೇಳಿ. ನೀವು ಆಫೀಸರ ಅಥವಾ ಬೇರೆಯವರಾಗಲಿ ಹೆಂಗೆ ಗೊತ್ತಾಗುತ್ತೆ? ಬೇರೆಯವರು ಹೊರಗಡೆಯಿಂದ ಗುತ್ತಿಗೆದಾರರು ಬಂದು ಕೂತ್ಕೊಂಡಿದ್ದಾರೆ ಇಲ್ಲಿ ಮೇಲೆ. ಅದರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದೀವಿ ನಾವು ಆಲ್ರೆಡಿ. ಲಾಸ್ಟ್ ಟೈಮ್ ಸೆಕ್ಷನ್ ಆಗಿ ಯಾರಾದ್ರು ಇಲ್ಲಿ ಕೂತ್ಕೋತಾ ಇದ್ರೆ ಯಾರಾಗ ಹೇಳಿದ್ರು. ಹೌದು, ಇಲ್ಲೆಲ್ಲ ಕೂತಿದ್ರು ಅವತ್ತು. ಮೇಡಮ್ ನಿಮ್ದು ID ಕಾರ್ಡ್ ಎಲ್ಲಿ ಮೇಡಮ್? ಲಾಸ್ಟ್ ಟೈಮ್ ಬಂದಿಲ್ಲ. ನಿಮ್ಮ ಇವರಲ್ಲೇ ನಿಮ್ಮ ಹೈರ್ ಆಫೀಸರು ಇಲ್ಲ, ಹಾಕೊಳ್ಳಿ, ಇದ್ರೆ ಹಾಕೊಳ್ಳಿ. ಇಷ್ಟು ಹೇಳಿದ್ಮೇಲೂ ಇಷ್ಟು ಟೈಮ್ ತಗೋತಿರಲ್ಲ, ನೀವು ಏನು ಹೇಳಬೇಕು? ಕೇರ್ಲೆಸ್. 3 ಸಲ ಬಂದಿದ್ದೀವಿ ಈಗ ಆಲ್ರೆಡಿ, ಆದರೂ ಹಾಕ್ಕೊಳ್ಳಿಲ್ಲ ನೀವು. ನಾವು ಪರ್ಸ್ನಲಿ ಹೇಳ್ತಾ ಇಲ್ಲ, ಸುತ್ತೋಲೆ ಇರೋದನ್ನೇ ಹೇಳ್ತಾ ಇದ್ದೇವೆ ಅಷ್ಟೇ. ಗೌರ್ಮೆಂಟಿನ ಏನು ಸುತ್ತೋಲೆ ಇದೆ ಅದನ್ನೇ ನಾವು ಹೇಳ್ತಾ ಇದ್ದೇವೆ. ಅವರು ಲಾಸ್ಟ್ ಟೈಮು ಹೇಳಿದ್ದೀವಿ, ಆಫೀಸಲ್ಲಿ ಇರುವತ್ತಿಗೆ ID ಕಾರ್ಡ್ ಹಾಕಲೇಬೇಕಂದ್ರೆ ರೂಲ್ಸ್ ಇದೆ. ಹಾಕೋತಾರೆ ಅವರು. ಅಲ್ಲಿ ನಾವು ಬಂದ್ರ ಮೇಲೆ ಹಾಕೋದಲ್ಲ ಸರ್, ನಾವು ಆಲ್ರೆಡಿ 3 ಸಲ ಬಂದು ಹೇಳಿದ್ದೀವಿ. ಅದೇ ಸರ್ ಸರ್, ಈಗ ನಾವು ಫಲಕ ಬೇರೆ. ಓಕೆ, ಅಷ್ಟೇ. ಯಾಕಂದ್ರೆ ಚರ್ಚೆ ಮಾಡಕ್ ಹೋದ್ರೆ ಏನೇನೋ ಹೋಗುತ್ತೆ. ಅದು ಇಲ್ಲ ಇದೆ ಸರ್, ನೀವು ಇದೆ ಅಂತ ಹೇಳಿ ಅದೇ. ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಅಲ್ಲ, ನಂಗೆ ಅದಲ್ಲ ಇಲ್ಲ. ಅಲ್ಲಲ್ಲ ಸರ್, ಇನ್ನೊಂದು ಹೆಸರು ಎಲ್ಲೂ ಇಲ್ಲ. ಹಾಗಾಗಿ ಏನಂತೀವಿ, ನಾಮಫಲಕ ಮತ್ತೆ ನಿಮ್ಮ ಇಲ್ಲಿ ಹಾಕ್ಬೋದಲ್ಲ ನೀವು? ಇರಲಿ, ಈಗ ಹಾಕೊಂಡ್ರೆ ಧನ್ಯವಾದ. ಇದೊಂದು ಡಿಸಿಪ್ಲಿನ್
ಸರಿ ಬನ್ನಿ ಆ ಕಡೆಯಿಂದ ಬನ್ನಿ. ಬನ್ನಿ ಬನ್ನಿ. ನೀವು ಟ್ಯಾಕ್ಸ್ ಇಲ್ಲ the problem now solve ಮಾಡ್ಬೇಕು ಜನಕ್ಕೆ ಆಯಾ ಮುಂದೆ ಮಜಾಯಿತ ಪ್ರಾಬ್ಲಮ್ ಸಾಲ್ವ್ ಇದೇ ಹಾಕೊಂಡಿದೆ ನಾನು ಓಪನ್ ಇವು ಇಲ್ಲಿದ್ದು ಇಷ್ಟೇ ಅಲ್ವಾ ಕ್ಲೋಸ್ ಮಾಡ. ಸರ್ ಒಳಗೆ ಇದಕ್ಕೋಸ್ಕರ ವೈಲೆಟ್ ಚೆಕ್ ಮಾಡ್ತಾವ ನಾವು ಐದೊಂದು ಚೆಕ್ ಮಾಡ್ಬಲೆ ಅವು ಇರಗೆ ಬರ್ತಾನೆ ನಿಗಲಲ್ಲಿ ಬರೀತಾನೆ ಅಲ್ಲಿ ಕೊರವಲಿ ಅವಲ್ಲಿ ಗೋಡೆ ಮಾಡುತ್ತೆ ಅದಕ್ಕೆ ಇದೆ ಅವ್ರಿಗೆ ಕ್ಲೀನ್ ಉಂಟು ಸರ್ ಕ್ಲೀನ್ ಉಂಟು ನಾವು ಬರ್ತಾ ಇರ್ತೀವಿ. ವಿಡಿಯೋ ಯಾರು ಎಲ್ಲಿ ಯಾರು ಇನ್ನೊಂದು ವಿಡಿಯೋ ಇದೆ ಇಲ್ಲಿ ಸರ್ ಬನ್ನಿ ಸರ್ ನೀವೇ ಇಂಪಾರ್ಟೆಂಟ್ ನೀವೆಲ್ಲರೂ ಇಲ್ವಾ ಆಯ್ತಾ ಇದಾರ ಅಲ್ಲಿ ಇಲ್ಲ ಎಲ್ಲ ಆಗ್ಲೇಬೇಕಲ್ಲ ನಾವು ಬರ್ತೀವಿ. ಇದಾರೆ ಯಾರು ಇಲ್ಲಲ್ಲ ಅಲ್ಲಿ ಅದೇ ಗೊತ್ತೇ ಇಲ್ಲಲ್ಲ ಯಾರು ನಾನು ಇದನ್ನು ಅದೇ ಇಲ್ಲಿ ಅದಕ್ಕೆ ಅದು ಈ ಪ್ರಿಪರೇಷನ್ ಪ್ರಿಪರೇಷನ್ ಮತ್ತೆ ಈ ಇದು ಇದೆಯಲ್ಲ ಓಟ ಇದೆಯಲ್ಲ ಡೆತ್ ಡೆತ್ತಾದವ್ರ ಬಗ್ಗೆ ಓಕೆನಾ ಬನ್ನಿ ಸರಿ ಅಲ್ಲಿ ಕೋರ್ಟ್ ಮಾಡ್ಕೊಳ್ಳೋಣ ಮೀಟಿಂಗ್ ಆಗಿದೆ. ಕಾಣಿಸ್ಬೇಕಾ ಬೋರ್ಡ್ ಕಾಣಿಸ್ಬೇಕಾದ್ರೆ ಅಲ್ಲಿ ಹೋಗ್ಬೇಕು. ಅಲ್ಲ ಆಗಲ್ಲ ಮಾಡೋಕ್ಕೆ ಎಲ್ಲ ಮುಂದೆ ಹೋಗಿ ನೀವು ಮುಂದೆ ಹೋಗಿ ಸರ್ ಹೊಸದ್ರೆ ತುಂಬ ದೂರ ಇರಬೇಡಿ ಬರುತ್ತಾ ನೋಡಿ
ಅದೆಲ್ಲ ಎಲ್ಲರೂ ಕಾಣಿಸಿ ಅಲ್ಲಿ ಕಾಣಿಸ್ಬೇಕು ಆಟೋಮೆಟಿಕ್ ಆಗಿ. ಹಾಂ ಈಗ ಕರೆಕ್ಟ್ ಆಗಿ ಈಚೆ ಹೇಳಿ ಎಲ್ಲಿ ಬರ್ಬೇಕು ಹೇಳಿ ಅಲ್ಲಿ ಬರ್ತೀವಿ ಹೇಳಿದಾಗ ನೀವೇ ಇವಾಗ ಸರಿ ಈಗ ಬರ್ತದೆ. ಫೈನಲ್ ಮಾಡಿ 3 ದಿವಸ ಆಮೇಲೆ 79% ಮಾಡಿದ್ದಾರೆ. ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಆಂತರಿಕ ತನಿಖಾ ಸಮಿತಿ ಅದು ಇದೆ ಒಂದು ಬಂಧುಗಳೇ ನಮಸ್ತೆ. ಸೊ ಇವತ್ತು ನಾವು ಗಟ್ಟಿ ಹಿಂದೆ ಬನ್ನಿ. ಇದು ನಗರಸಭೆಗೆ ಭೇಟಿ ಮಾಡಿದ್ದೇವೆ. ನಗರಸಭೆಯಲ್ಲಿ ಏನೇನು ಲೋಪದೋಷಗಳಿತ್ತು ಅದನ್ನು ಸರಿ ಮಾಡಲಿಕ್ಕೆ ನಾವು ಈ ಹಿಂದೆನೂ ಸಹ ಒಂದು ಲಿಖಿತ ರೂಪದಲ್ಲಿ ಕೊಟ್ಟಿದ್ದೇವೆ. ಸೊ ಅದರಲ್ಲಿ ಇವತ್ತು ಸಾಧಾರಣ 70% ಕೆಲಸಗಳು ಮುಗಿದಿದೆ. ಹಾಗೆ ಅದರ ಜೊತೆಗೆ ಕೆಲವೊಂದು ವಿಚಾರಗಳು ಇವತ್ತು ಬಂದಾಗ ಅದನ್ನು ಸಹ ನಾವಿವತ್ತು ನೀವು ಲೈವಲ್ಲಿ ನೋಡಿರ್ಬೋದು. ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡಿದ್ದೇವೆ. ಆಂತರಿಕ ಸಲಹಾ ಸಮಿತಿ ಅನ್ನುವಂಥದ್ದು ಇಲ್ಲ ಅಥವಾ ಇದೆಯೋ ಅನ್ನುವಂಥದ್ದು ಕೇಳಿದಾಗ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟಿರುತ್ತಾರೆ. ಹಾಗೆ ಮುಂದಿನ ದಿನಗಳಲ್ಲಿಯೂ ಸಹ ಹೆಚ್ಚಿನ ಈ ಒಂದು ನಗರಸಭೆಯಲ್ಲಿ ಹೆಚ್ಚಿನ ಕೆಲಸಗಳು ಸುಲಲಿತವಾಗಿ ಆಗಬೇಕು. ಹಾಗೆ ಒಂದು ಸಾರ್ವಜನಿಕರಿಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗುವ ರೀತಿಯಲ್ಲಿ ಈ ಒಂದು ನಗರಸಭೆ ನಡಿಬೇಕನ್ನುವಂಥದ್ದು ನಮ್ಮ KRS ಪಕ್ಷದ ಮೂಲ ಉದ್ದೇಶ ಆಗಿದೆ. ಹಾಗೆ ಇವತ್ತು KRS ಪಕ್ಷಕ್ಕೆ ಪಕ್ಷದ ಎಲ್ಲ ಸದಸ್ಯರು ಇವತ್ತು ಜಿಲ್ಲೆಯ ಹೆಚ್ಚಿನ ಸದಸ್ಯರು ಇವತ್ತು ನಮ್ಮ ಜೊತೆಗಿದ್ದು ಈ ಒಂದು ನಗರಸಭೆಯ ಒಂದು ಅಭಿಯಾನಕ್ಕೆ ಬೆಂಬಲ ಕೊಟ್ಟು ಸಾರ್ವಜನಿಕರಿಗೆ ಅನುಕೂಲ ಆಗುವಂತಹ ಒಂದು ಕೆಲಸಗಳನ್ನು ಪ್ರತಿನಿಧಿಯಾಗಿ ಇವತ್ತು ಸಾರ್ವಜನಿಕರ ಪ್ರತಿನಿಧಿಯಾಗಿ ನಾವು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ತುಂಬ ಖುಷಿ ಪಡ್ತಾ ಇದ್ದೇವೆ. ಸೊ ಇವತ್ತು ಈ ಒಂದು ಅಭಿಯಾನ ಕಾರ್ಯಕ್ರಮ ಇಲ್ಲಿ ಮುಗಿಸಿ ಮುಂದಿನ ಸ್ಥಳಕ್ಕೆ ನಾವು ಭೇಟಿ ಕೊಡ್ತೇವೆ. ಒಂದು SP ಆಫೀಸಿಗೆ ಹೋಗ್ಲಿಕ್ಕೆ ಉಂಟು, ಅದೇ ರೀತಿ DC ಆಫೀಸಿಗೆ ಹೋಗ್ಲಿಕ್ಕೆ ಉಂಟು, ಹಾಗೆ ತಹಶೀಲ್ದಾರ್ ಕಚೇರಿ, APMC ಮತ್ತೆ ಪೊಲೀಸ್ ಕಚೇರಿ ಇದಿಷ್ಟಕ್ಕೂ ಸಹ ಇವತ್ತು ನಾವು ಇವತ್ತು ಅಭಿಯಾನ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಸೊ ಲೈವಲ್ಲಿ ಬರ್ತಾ ಇರಿ, ಖಂಡಿತವಾಗಿ ನಿಮಗೆ ಒಳ್ಳೊಳ್ಳೆ ವಿಚಾರಗಳು ಸಿಗುತ್ತೆ. ಅದೇ ರೀತಿ KRS ಪಕ್ಷಕ್ಕೆ ಎಲ್ಲ ರೀತಿಯಲ್ಲಿ ಬೆಂಬಲ ಕೊಡಿ ಅಂತ ಈ ಮೂಲಕವಾಗಿ ಹೇಳ್ತೇವೆ. ಯಾಕೆಂದರೆ ಮುಂದಿನ ದಿನಗಳಲ್ಲಿ KRS ಪಕ್ಷವೇ ನಿಮಗೆ ಎಲ್ಲ ರೀತಿಯಲ್ಲಿಯೂ ಸಹ ಒಂದು ಸರಿಯಾದ ಒಂದು ಮಾರ್ಗದರ್ಶನ ಅಥವಾ ಸರಿಯಾದ ಒಂದು ನಿಮಗೆ ಬೇಕಾದಂಥ ಒಂದು ನ್ಯಾಯವನ್ನು ಒದಗಿಸುವಂಥ ಕೆಲಸ ಈ KRS ಪಕ್ಷ ಮಾಡ್ತದೆ ಅಂತ ಈ ಮೂಲಕ ಹೇಳ್ತಾ ಅಭಿಯಾನದ ಒಂದು ಸಣ್ಣ ಒಂದು ಅವಧಿಯನ್ನು ಇವತ್ತು ಮುಗಿಸ್ತಾ ಇದ್ದೇವೆ. ಮುಂದೆ ಭೇಟಿ ಆಗೋಣ. ಥ್ಯಾಂಕ್ ಯು. KRS ಪಕ್ಷಕ್ಕೆ ಜೈ. KRS ಪಕ್ಷಕ್ಕೆ ಜೈ. KRS ಪಕ್ಷಕ್ಕೆ ಜೈ.